ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 725 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20ರಿಂದ 23ನೇ ಜುಲೈ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2024-25 ಆರ್ಥಿಕ ವರ್ಷದಲ್ಲಿ ಭಾರತದ ಯೋಜಿತ ಜಿಡಿಪಿ ಬೆಳವಣಿಗೆ ದರ ಎಷ್ಟು? ಸೊ ವಾಟ್ ಈಸ್ ದಿ ಪ್ರೊಜೆಕ್ಟೆಡ್ ಜಿಡಿಪಿ ಗ್ರೋತ್ ರೇಟ್ ಆಫ್ ಇಂಡಿಯಾ ಫಾರ್ ದಿ ಫಿನಾನ್ಷಿಯಲ್ ಇಯರ್ 24-25. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಫಾರ್ ದ ಫಿನಾನ್ಷಿಯಲ್ ಇಯರ್ 24-25 ಆಗಿರುತ್ತೆ. ದಟ್ ಮೀನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಕರೆಂಟ್ ಫಿನಾನ್ಷಿಯಲ್ ಇಯರ್ ಅಥವಾ ಪ್ರಸ್ತುತ ಹಣಕಾಸು ವರ್ಷದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಜಿ ಡಿ ಪಿ ಎಷ್ಟು ಇರ್ಬೋದು ಅನ್ನೋದನ್ನ ಪ್ರಿಡಿಕ್ಷನ್ ಅನ್ನು ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಿಡಿಕ್ಷನ್ ನ ಪ್ರಕಾರ ನಮ್ಮ ಭಾರತ ದೇಶದ ಜಿ ಡಿ ಪಿ ಎಷ್ಟು ಇರ್ಬೋದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 6.5 ಇಂದ 7% ವರೆಗೂ ನಾವು ಜಿ ಡಿ ಪಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಈ ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಕೇಂದ್ರ ಸರ್ಕಾರದ ವತಿಯಿಂದ ನಿನ್ನೆಯಷ್ಟೇ ಬಜೆಟ್ ಅನ್ನ ಮಂಡಿಸಿರ್ತಾರೆ. ಸೊ ಬಜೆಟ್ ಅನ್ನ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಆರ್ಥಿಕ ಸಮೀಕ್ಷೆ ಅಥವಾ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ಕೀ ಟೇಕ್ ಅವೇಸ್ ಏನಿರುತ್ತೆ ಅಂದ್ರೆ, ನಮ್ಮ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಆರ್ಥಿಕ ಸಮೀಕ್ಷೆ ಅಂತ ಹೇಳೋದಾದ್ರೆ, ಕಳೆದ ಹಣಕಾಸಿನ ವರ್ಷದಲ್ಲಿ ಕೆಲವೊಂದು ಅಂಕಿ ಅಂಶಗಳು ಹೇಗೆ ಬದಲಾವಣೆಗಳಾಗಿವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನ ಅರ್ಥ ಮಾಡಿಕೊಂಡ ನಂತರ ಬಜೆಟ್ ಅಲ್ಲಿ ಏನೇನು ಬದಲಾವಣೆಗಳನ್ನ ಮಾಡಲಾಗಿದೆ ಎಲ್ಲವನ್ನ ಮುಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತೀನಿ. ಹಾಗಿದ್ರೆ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ 2023-24 ಸಾಲಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ರಾಷ್ಟ್ರದ ಆರ್ಥಿಕ ಸಮೀಕ್ಷೆಯ ಸಂಪೂರ್ಣ ಮಾಹಿತಿಯನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಈ ಒಂದು ಚಾರ್ಟ್ನಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಜಿ ಡಿ ಪಿ ಗ್ರೋತ್. ಸೊ ನಮ್ಮ ಭಾರತ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಅಭಿವೃದ್ಧಿ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಕ್ಚುಲಿ ಡ್ಯೂರಿಂಗ್ ದ ಇಯರ್ 2021 2020 ಮತ್ತು 2021ನೇ ಸಾಲಿನಲ್ಲಿ ವೆನ್ ವಿ ವರ್ ಗೋಯಿಂಗ್ ಥ್ರೂ ಕೋವಿಡ್, ಸೊ ಆ ಸಮಯದಲ್ಲಿ ನಮ್ಮ ಜಿ ಡಿ ಪಿ ಗ್ರೋತ್ ಅಂತಕ್ಕಂಥದ್ದು ಮೈನಸ್ ಅಲ್ಲಿತ್ತು, -5.8 ಅಲ್ಲಿತ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಯರ್ 21-22ಗೆ ಅದು 9.7%ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ 22-23ಗೆ ಅದು 7% ಇರುತ್ತೆ. 23-24 ಅಂದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ 8.2 ಇರುತ್ತೆ. ಮುಂದಿನ ಆರ್ಥಿಕ ವರ್ಷ ಅಂದ್ರೆ ನಾವು ಕರೆಂಟ್ ಆಗಿರ್ತಕ್ಕಂಥ ಅಥವಾ ಪ್ರಸ್ತುತವಾಗಿರ್ತಕ್ಕಂಥ ಆರ್ಥಿಕ ವರ್ಷ ಅಂದ್ರೆ 2024 ಮತ್ತು 25ನೇ ಸಾಲಿನಲ್ಲಿ ಅದು 6.5 ಇಂದ 7% ಇರುತ್ತೆ ಅಂತ ಪ್ರಿಡಿಕ್ಷನ್ ಅನ್ನ ಮಾಡಲಾಗ್ತಾ ಇದೆ. ಸೊ ಇದನ್ನೇ ನಾವು ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಫುಡ್ ಗ್ರೈನ್ ಪ್ರೊಡಕ್ಷನ್ ಅಂದರೆ ಆಹಾರ ಧಾನ್ಯಗಳ ಉತ್ಪಾದನೆಯನ್ನು ನಾವು ಮಿಲಿಯನ್ ಟನ್ಸ್ ಅಲ್ಲಿ ಮೆಷರ್ ಮಾಡ್ತೇವೆ. ಸೊ ನಾವು 2022-23ನೇ ಸಾಲಿಗೆ 2023-24 ಅಂದರೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿಕೊಂಡಾಗ 329.7 ಇದ್ದಿದ್ದು 328.9 ಅಂದರೆ ಮಾರ್ಜಿನಲ್ಲಿ ಸ್ವಲ್ಪ ಡಿಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎಕ್ಸಾಮಲ್ಲಿ ಅಂಕಿ ಅಂಶಗಳನ್ನು ಕೊಡುವುದರ ಬದಲಾಗಿ ಹೆಚ್ಚಾಗಿದೆ ಕಡಿಮೆ ಆಗಿದೆ ಅಂತಕ್ಕಂಥ ಸ್ಟೇಟ್ಮೆಂಟ್ಸ್ ಅಥವಾ ಹೇಳಿಕೆಗಳನ್ನು ಕೊಡ್ತಾರೆ. ಸೊ ನಮಗೆ ನಂಬರ್ಸನ್ನು ನೋಡೋದ್ರ ಜೊತೆಗೆ ಲಾಜಿಕಲಿ ನಾವು ಪ್ರೀವಿಯಸ್ ಇಯರ್ಗೆ ಲಿಂಕ್ ಮಾಡಿಕೊಂಡಾಗ ಸಾಕಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಸುಲಭವಾಗಿ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಸ್ಟ್ರಿಯಲ್ ಗ್ರೋತ್. ಸೊ ನಮ್ಮ ಭಾರತ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ನಾವು ನೋಡೋದಾದ್ರೆ 2022-23ನೇ ಸಾಲಿನಲ್ಲಿ ಇಟ್ ವಾಸ್ ವೆರಿ ಲೆಸ್, 2.1ಗೆ ಅದು ಡ್ರಾಪ್ ಆಗಿದ್ದು 2023-24ನೇ ಸಾಲಿನಲ್ಲಿ ಅದು ಶೂಟ್ ಅಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 9.5ಗೆ ಅದು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸರ್ವೀಸಸ್ ಅಥವಾ ಸೇವಾ ವಲಯ ಅಂತ ನಾವು ಹೇಳೋದಾದ್ರೆ, ಸೊ 2022-23ರಲ್ಲಿ ಸರ್ವಿಸ್ ಸೆಕ್ಟರ್ ವಾಸ್ ಗುಡ್ ಅಂದ್ರೆ 10% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ 2023-24ರಲ್ಲಿ ಅದು 7.6ಗೆ ಡ್ರಾಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನೋಡಿ, ಇಂಡಸ್ಟ್ರಿಯಲ್ ಗ್ರೋತ್ ಬಂದು ಗ್ರೋತ್ ಆಗಿದೆ ಅಥವಾ ಬೆಳವಣಿಗೆ ಆಗಿರುತ್ತೆ. ಸೊ ಸರ್ವೀಸಸ್ ಬಂದಾಗ ಅದು ಡಿಕ್ಲೇನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಸೊ ಇದನ್ನು ನಾವು ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ವಿತ್ತೀಯ ಕೊರತೆ ಅಂದ್ರೆ ಸೊ ಸರ್ಕಾರದ ಬಳಿ ಎಷ್ಟು ಹಣ ಇದೆ ಮತ್ತೆ ಅವರು ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ, ಅವೆರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ, ಆ ವ್ಯತ್ಯಾಸದ ಹಣವನ್ನು ನಾವು ಸಾಲದ ರೂಪದಲ್ಲಿ ಪಡಿಬೇಕಾಗಿರುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ
ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ಹೇಳ್ತೇವೆ. ಸೊ ವಿತ್ತೀಯ ಕೊರತೆ ಅಂತಕ್ಕಂಥದ್ದು ಕೂಡ ಇಯರ್ ಆನ್ ಇಯರ್ ಡಿಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ, ಸೊ ನಾವು ಸಾಲ ಮಾಡಬೇಕಾಗಿರ್ತಕ್ಕಂಥ ಹಣ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಪಾಸಿಟಿವ್ ಸೈನ್ ಅನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ 2022-23 ಅಲ್ಲಿ ಅದು 6.4% ಆಫ್ ದಿ GDP ಇತ್ತು. ಅಂದ್ರೆ ನಮ್ಮ GDP ಎಷ್ಟಿರುತ್ತೆ, ಸೊ ಅದರ 6.4% ಅಷ್ಟನ್ನ ನಾವು ಫಿಸ್ಕಲ್ ಡೆಫಿಸಿಟ್ ಆಗಿ ನೋಡ್ಬೋದಾಗಿರುತ್ತೆ. ಸೊ 2023-24 ಸಾಲಿನಲ್ಲಿ ಅಂದ್ರೆ ಕಳೆದ ಆರ್ಥಿಕ ವರ್ಷದಲ್ಲಿ ಅದು 5.6ಗೆ ಡ್ರಾಪ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ ಕರಿತೇವೆ, ಅಂದರೆ ವಿದೇಶಿ ವಿನಿಮಯ ಅಂತ ಕರಿತೇವೆ. ಸೊ ವಿದೇಶಿ ವಿನಿಮಯ ಅಂದರೆ ಸೊ ಒಂದು ದೇಶದ ರಫ್ತು ಆಮದಿಗಿಂತ ಜಾಸ್ತಿ ಆದಾಗ ಫಾರಿನ್ ರಿಸರ್ವ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಯಾಕಂದರೆ ವೆನ್ ಎವರ್ ವಿ ಬೈ ಸಮಥಿಂಗ್ ವಿ ಆರ್ ಸಪೋಸ್ ಟು ಬೈ ಇನ್ ಡಾಲರ್ಸ್. ಅಂದರೆ ನಾವು ತೈಲವನ್ನು ಖರೀದಿ ಮಾಡಿದ್ರೆ ನಾವು ಅದನ್ನು ಡಾಲರ್ಸಲ್ಲಿ ಖರೀದಿ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ನಾವು ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡಿದಾಗ ಹಣವನ್ನು ಕೂಡ ನಾವು ಡಾಲರ್ಸಲ್ಲಿ ಶೇಖರಣೆ ಮಾಡಿರ್ತೇವೆ. ಸೊ ಯಾವಾಗ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗುತ್ತೆ ಅವಾಗ ಡಾಲರ್ ವ್ಯಾಲ್ಯೂ ಅಂತಕ್ಕಂಥದ್ದು ಅಥವಾ ಡಾಲರ್ ಅನ್ನ ನಾವು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಮೊತ್ತ ಏನಾಗುತ್ತೆ, ಸೊ ಅದು ಜಾಸ್ತಿ ಆಗುತ್ತೆ. ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಕರಿತೇವೆ. ಸೊ ಅದು 2022-23 ಸಾಲಿನಲ್ಲಿ 578.4 ಬಿಲಿಯನ್ US ಇದ್ದಿದ್ದು 2023-24ಕ್ಕೆ 649.4 ಬಿಲಿಯನ್ US ಏರಿಕೆ ಆಗಿರುತ್ತೆ. ಸೊ ಇದರರ್ಥ ಇಂಡೈರೆಕ್ಟ್ಲಿ ನಾವೇನಿಲ್ಲಿ ಇನ್ಫರೆನ್ಸ್ ಅನ್ನ ತಗೋಬಹುದು ಅಂದ್ರೆ, ಸೊ ನಮ್ಮ ಭಾರತ ದೇಶದ ಎಕ್ಸ್ಪೋರ್ಟ್ ಅಂದ್ರೆ ಆಮದು ಮಾಡ್ತಾ ಇರ್ತಕ್ಕಂಥದ್ದು, ಐ ಮೀನ್ ಟು ಸೇ ರಫ್ತು ಮಾಡ್ತಾ ಇರ್ತಕ್ಕಂಥದ್ದು ಆಮದು ಮಾಡ್ತಾ ಇರೋದಕ್ಕಿಂತ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಪ್ರಿಡಿಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದನ್ನ ನಾವು ಬಂಡವಾಳ ವೆಚ್ಚ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ನಾವು ಅಸೆಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೇವೆ, ಅಂದ್ರೆ ಸ್ವತ್ತುಗಳನ್ನ ಕ್ರಿಯೇಟ್ ಮಾಡ್ತೇವೆ. ಸ್ವತ್ತುಗಳನ್ನ ಕ್ರಿಯೇಟ್ ಮಾಡೋದಂದ್ರೆ ಬ್ರಿಡ್ಜಸ್ ಅನ್ನ ಕಟ್ಟತಕ್ಕಂಥದ್ದು, ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಕ್ಷೇತ್ರಗಳಲ್ಲಿ ನಾವು ಹಣವನ್ನ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಇನ್ಕ್ರೀಸ್ ಆಗಿರುತ್ತೆ. 2022-23 ಅಲ್ಲಿ ಅದು 2.7% ಆಫ್ ದಿ GDP ಇದ್ದಿದ್ದು 23-24 ನಲ್ಲಿ ಅದು 3.2% ಆಫ್ ದಿ GDPಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಥವಾ ಅಸೆಟ್ ಕ್ರಿಯೇಷನ್ ಅಂತಕ್ಕಂಥದ್ದು ಕೂಡ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗುತ್ತಿದೆ ಅನ್ನೋದನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫಾರಿನ್ ಟ್ರೇಡ್ ಅಂದ್ರೆ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದನ್ನ, ಸೊ ಇದನ್ನ ಕೂಡ ನಾವು ಡಾಲರ್ಸ್ ಅಲ್ಲಿ ಅಂದ್ರೆ US ಅಲ್ಲಿ ಮೆಷರ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಫಾರಿನ್ ಟ್ರೇಡ್ ಅಂತಕ್ಕಂಥದ್ದು ಕಳೆದ ಆರ್ಥಿಕ ವರ್ಷಕ್ಕೆ ಅಂದರೆ 2022-23ಗೆ ಹೋಲಿಕೆ ಮಾಡಿದಾಗ ಸ್ವಲ್ಪ ಡ್ರಾಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ಈ ಒಂದು ಇಂಪೋರ್ಟ್ಸ್ ಅಂದರೆ ಇಂಪೋರ್ಟ್ಸ್ ಅಂತಕ್ಕಂಥದ್ದು ಡ್ರಾಪ್ ಆಗಿರುತ್ತೆ. ಸೊ ಅದೇ ಎಕ್ಸ್ಪೋರ್ಟ್ಸ್ ಅನ್ನು ನಾವು ನೋಡೋದಾದ್ರೆ ಸೊ ಆಲ್ಮೋಸ್ಟ್ ಸ್ಟೇಬಲ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಆಲ್ ದ ಸ್ಟ್ಯಾಟಿಸ್ಟಿಕ್ಸ್ ದಟ್ ಆರ್ ಗಿವನ್ ಹಿಯರ್. ಸೊ ಇನ್ನೂ ಕೆಲವೊಂದು ಕ್ಷೇತ್ರಗಳ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋದಾದ್ರೆ ಪ್ರೈಸಸ್ ಅಂಡ್ ಇನ್ಫ್ಲೇಷನ್, ಬೆಲೆಗಳು ಮತ್ತೆ ಹಣದುಬ್ಬರ ಅಂತ ಕರಿತೇವೆ. ಸೊ ಹಣದುಬ್ಬರ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ವಸ್ತುಗಳ ಬೆಲೆ ಏರಿಕೆ ಆಗೋದನ್ನ ನಾವು ಇನ್ಫ್ಲೇಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಟು ಡಿಕ್ಲೈನ್ ಇನ್ ಗ್ಲೋಬಲ್ ಕಮಾಡಿಟಿ ಪ್ರೈಸಸ್ ಬೋರ್ಡ್ಸ್ ವೆಲ್ ವಿತ್ ಇಂಡಿಯನ್ ಇನ್ಫ್ಲೇಷನ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಣದುಬ್ಬರ ಅಂತಕ್ಕಂಥದ್ದು ಕಡಿಮೆ ಆಗಬಹುದು ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಹೇಳಲಾಗ್ತಾ ಇದೆ. ಅಂದ್ರೆ ಸೊ ಇಲ್ಲಿ ಎರಡು ರೀತಿಯ ಪ್ರಿಡಿಕ್ಷನ್ ಅನ್ನ ನಾವು ನೋಡ್ತೇವೆ. ಒನ್ ಈಸ್ ಮೇಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದ ಕೇಂದ್ರೀಯ ಬ್ಯಾಂಕ್ ಆಗಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿರುತ್ತೆ. ಅದಾದ್ಮೇಲೆ IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೂಡ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ಹಾಗಿದ್ರೆ RBI ಮಾಡಿರ್ತಕ್ಕಂಥ ಪ್ರಿಡಿಕ್ಷನ್ ಏನು ಅಂತ ನಾವು ನೋಡೋದಾದ್ರೆ ಇನ್ಫ್ಲೇಷನ್ ಟು ಫಾಲ್ ಟು 4.4% ಇನ್ ಫಿನಾನ್ಷಿಯಲ್ ಇಯರ್ 25 ಅಂಡ್ ಟು 4.1% ಇನ್ ಫಿನಾನ್ಷಿಯಲ್ ಇಯರ್ 26, ಅಂದ್ರೆ ಹಣಕಾಸು ವರ್ಷ 2025ಕ್ಕೆ 4.5%ಗೆ ಇನ್ಫ್ಲೇಷನ್ ದರ ಕುಸಿದರೆ ಆರ್ಥಿಕ ವರ್ಷ 2026ಕ್ಕೆ ಅದು 4.1%ಗೆ ಕುಸಿಯುತ್ತೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಡಿಕ್ಟ್ ಮಾಡ್ತಾ ಇದೆ. ಸೊ ಅದೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನು ತೆಗೆದುಕೊಂಡಾಗ ಇನ್ಫ್ಲೇಷನ್ ಟು ಬಿ ಅಟ್ 4.6% ಇನ್ 2024, ಅಂದ್ರೆ 2024ರಲ್ಲಿ ಹಣದುಬ್ಬರ 4.6% ಇರುತ್ತೆ. ಅಟ್ 4.2% ಇನ್ 2020, ಅಂದ್ರೆ 2025ರಲ್ಲಿ ಅದು 4.2% ಇರುತ್ತೆ ಅಂತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ರೆಮಿಟೆನ್ಸ್. ಸೊ ನಮ್ಮ ಭಾರತ ದೇಶದ ಒಂದು ರೆಮಿಟೆನ್ಸ್ ಅಂದರೆ ವಿದೇಶದಲ್ಲಿ ಉದ್ಯೋಗಗಳನ್ನು ಮಾಡುತ್ತಾ ಅಲ್ಲಿಂದ ಹಣವನ್ನು ಕಳಿಸ್ತಕ್ಕಂಥ ಒಂದು ಮೊತ್ತ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ರೆಮಿಟೆನ್ಸ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶ ಈ ಒಂದು ರೆಮಿಟೆನ್ಸ್ನಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ US ಡಾಲರ್ಸಲ್ಲಿ ನಾವು ನೋಡೋದಾದರೆ $120 ಬಿಲಿಯನ್ ಅಷ್ಟು ನಾವು ರೆಮಿಟೆನ್ಸನ್ನು ತೆಗೆದುಕೊಂಡಿರ್ತೇವೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಇಂಡಿಯಾ ಇಸ್ ಇನ್ ದಿ ಫಸ್ಟ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ರೆಮಿಟೆನ್ಸ್ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಾವು ಮೆಕ್ಸಿಕೋವನ್ನು ನೋಡ್ಬೋದಾಗಿರುತ್ತೆ, 3ನೇ ಸ್ಥಾನದಲ್ಲಿ ಚೈನಾ, 4ನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಮತ್ತು 5ನೇ ಸ್ಥಾನದಲ್ಲಿ ನಾವು ಪಾಕಿಸ್ತಾನವನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಅಂಕಿ ಅಂಶಗಳನ್ನು ನಾವು ಅಗ್ರಿಕಲ್ಚರ್ ಮತ್ತು ಫುಡ್ ಮ್ಯಾನೇಜ್ಮೆಂಟ್, ಕೃಷಿ ಮತ್ತು ಆಹಾರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸನ್ನು ನಾವು ನೋಡೋದಾದರೆ ಆವ್ರೇಜ್ ಆನ್ಯುಯಲ್ ಗ್ರೋತ್ ರೇಟ್ ಆಫ್ 4.18% ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಓವರ್ ಲಾಸ್ಟ್ 5 ಇಯರ್ಸ್. ಅಂದರೆ ಇಲ್ಲಿ ಕಳೆದ 5 ವರ್ಷಗಳಲ್ಲಿ ನಮ್ಮ ಭಾರತ ದೇಶದ ಕೃಷಿ ವಲಯ ಹೇಗೆ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವರ ಪ್ರಕಾರ ಕಳೆದ 5 ವರ್ಷಗಳಲ್ಲಿ 4.18% ಅಷ್ಟು ಗ್ರೋತ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಲೈಫ್ ಸ್ಟಾಕ್ ಅಂದರೆ ಸೊ ಈ ಒಂದು ಪಶುಸಂಗೋಪನೆ ಆಗಿರ್ಬೋದು ಅಥವಾ ಈ ರೀತಿಯ ಪ್ರಾಣಿಗಳಿಂದ ಬರ್ತಕ್ಕಂಥ ಆರ್ಥಿಕತೆ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ನಾವು ಲೈಫ್ ಸ್ಟಾಕ್ ಸೆಕ್ಟರ್ ಅಂತ ಕರಿತೇವೆ. ಸೊ ಈ ಒಂದು ಸೆಕ್ಟರ್ನಲ್ಲಿ ಗ್ರೀವ್ ಅಟ್ CAGR ಆಫ್ 7.38%. CAGR ಅಂದರೆ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತ ಕರಿತೇವೆ. ಸೊ ಇಯರ್ ಆನ್ ಇಯರ್ ಅಂದರೆ ವರ್ಷದಿಂದ ವರ್ಷಕ್ಕೆ ಮೀನ್ ಅಥವಾ ಆವ್ರೇಜ್ ಅನ್ನು ತೆಗೆದುಕೊಂಡಾಗ ಸೊ ಒಂದು ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತಕ್ಕಂಥದ್ದು 7.38% ಅಟ್ ಕಾನ್ಸ್ಟೆಂಟ್ ಪ್ರೈಸಸ್ ಫ್ರಮ್ 2014-15 ಇಂದ 2022-23ಗೆ 7.38% ಅಷ್ಟು ಲೈಫ್ ಸ್ಟಾಕ್ ಸೆಕ್ಟರ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಅಥವಾ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 90 lakh ಹೆಕ್ಟರ್ಸ್ ಹ್ಯಾಸ್ ಬೀನ್ ಕವರ್ಡ್ ಅಂಡರ್ ಮೈಕ್ರೋ ಇರಿಗೇಷನ್ ಅಂದರೆ ಈ ಒಂದು ಕೃಷಿ ಸಿಂಚಾಯಿ ಯೋಜನೆ, ಸರಳವಾಗಿ ಹೇಳೋದಾದ್ರೆ ಹನಿ ನೀರಾವರಿ ಪದ್ಧತಿ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಪದ್ಧತಿಯ ಅಡಿಯಲ್ಲಿ 90 ಲಕ್ಷ ಹೆಕ್ಟೇರ್ಗಳನ್ನ ಕವರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ವಾಟರ್ ಕನ್ಸರ್ವೇಷನ್ ಅನ್ನು ನಾವು ಮಾಡ್ಬೋದಾಗಿರುತ್ತೆ. ಸೊ ಇನ್ ದ ಕಂಟ್ರಿ ಅಂಡರ್ ದಿ PDMC ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 2015-16 ಮತ್ತು 2023-24ಕ್ಕೆ ಹೋಲಿಕೆ ಮಾಡಿದಾಗ 90 ಲಕ್ಷ ಹೆಕ್ಟೇರ್ಗಳನ್ನು ಸೊ ಈ ಒಂದು ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಕವರ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 8195 FPOs ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ನಾವೇನು ಕರಿತೇವೆ. ಸೊ ಅದು 8195 have registered under new farmer producer organization scheme as of 29th February 2024. ಅಂದರೆ 2024 ಫೆಬ್ರವರಿ ವೇಳೆಗೆ ನಮ್ಮ ಭಾರತ ದೇಶದಲ್ಲಿ 8195 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳು ರಿಜಿಸ್ಟರ್ ಆಗಿರ್ತಕ್ಕಂಥದ್ದನ್ನು ಅಥವಾ ನೋಂದಣಿ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫ್ರೀ ಫುಡ್ ಗ್ರೇನ್ ಪ್ರೊವೈಡೆಡ್ ಟು ಅಬೌಟ್ 81.35 crore beneficiaries under PMGKY. ಸೊ PMGKAY ಅಂತಕ್ಕಂಥದ್ದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 81.35 ಕೋಟಿ ಅಷ್ಟು ಜನಕ್ಕೆ ಅಥವಾ ಫಲಾನುಭವಿಗಳಿಗೆ ಈ ಫುಡ್ ಗ್ರೇನ್ಸ್ ಅಥವಾ ಆಹಾರ ಧಾನ್ಯಗಳನ್ನು ವಿತರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ನಮಗೆ ಅಚೀವ್ಮೆಂಟ್ ಅಂತ ಕಾಣಿಸಿದ್ರು ಕೂಡ ಬಟ್ ದೇರ್ ಆಲ್ಸೋ ವಿ ಕ್ಯಾನ್ ಸಿ ಸಮ್ ಪ್ರಾಬ್ಲಮ್. ದಟ್ ಮೀನ್ಸ್ ದೇರ್ ಇಸ್ ಸ್ಟಿಲ್ ಅ ಪಾವರ್ಟಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ದೋ ಇಟ್ ಈಸ್ ಶೋನ್ ಆಸ್ ಅಚೀವ್ಮೆಂಟ್ ಆಫ್ ದಿ ಗವರ್ನಮೆಂಟ್, ಬಟ್ ಇಫ್ ಯು ಸ್ಟಡಿ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ಇಟ್, ಸೊ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಕೂಡ ಪಾವರ್ಟಿ ಅಂತಕ್ಕಂಥದ್ದು ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಇಂಡಸ್ಟ್ರಿಯಲ್ ಸೆಕ್ಟರ್ ಅನ್ನು ನಾವು ತೆಗೆದುಕೊಂಡಾಗ ಇಂಡಸ್ಟ್ರಿಯಲ್ ಗ್ರೋತ್ ರೇಟ್ ಆಫ್ 9.5% ಪವರ್ಸ್ ಎಕನಾಮಿಕ್ ಗ್ರೋತ್ ಇನ್ ಫಿನಾನ್ಷಿಯಲ್ ಇಯರ್ 24. ಸೊ ನಾನು ಅಲ್ಲೇ ಗ್ರಾಫಲ್ಲಿ ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ವಿ. ಸೊ ಇಂಡಸ್ಟ್ರಿಯಲ್ ಗ್ರೋತ್ ಅಥವಾ ಕೈಗಾರಿಕೆ ಅಭಿವೃದ್ಧಿ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ನಿಯರ್ಲಿ ರೀಚ್ ಡಬಲ್ ಡಿಜಿಟ್ ಗ್ರೋತ್ ಇನ್ ಫಿನಾನ್ಷಿಯಲ್ ಇಯರ್ 24. ಅಂದರೆ ಈ ಒಂದು ಉತ್ಪಾದನೆಯ ವಲಯ ಆಗಿರ್ಬೋದು ಮತ್ತು ಕನ್ಸ್ಟ್ರಕ್ಷನ್ ವಲಯ ಆಗಿರ್ಬೋದು ಅದು ಡಬಲ್ ಡಿಜಿಟ್ ಗ್ರೋತ್ ಅನ್ನು ರೆಕಾರ್ಡ್ ಮಾಡಿರ್ತಕ್ಕಂಥ
ಆಗಿರ್ತಕ್ಕಂಥದ್ದನ್ನು ನಾವು ಹಣಕಾಸು ವರ್ಷ 2024ರಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ 997.2 ಮಿಲಿಯನ್ ಟನ್ಸ್ ಆಫ್ ಕೋಲ್ ಪ್ರೊಡ್ಯೂಸ್ಡ್ ಇನ್ ಫಿನಾನ್ಷಿಯಲ್ ಇಯರ್ 24. ಸೊ ಇದು ನಮ್ಮ ಭಾರತ ದೇಶದ ಡಿಪೆಂಡೆನ್ಸಿ ಏನಿರುತ್ತೆ, ಸೊ ನಮ್ಮ ಭಾರತ ದೇಶದಲ್ಲಿ ಕೋಲ್ ಸಿಗ್ತಕ್ಕಂಥದ್ದು ಸ್ವಲ್ಪ ಲೋ ಕ್ವಾಲಿಟಿ ಕೋಲ್ ಅಂತ ಅದನ್ನು ನೋಡ್ತಾರೆ, ಯಾಕಂದರೆ ಅಲ್ಲಿ ಆ್ಯಶ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಾವು ಬೇರೆ ದೇಶದ ಮೇಲೆ ಅವಲಂಬಿತವಾಗಿರ್ತವೆ. ಸೊ ಬಟ್ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕೋಲನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದನ್ನು ಹೆಚ್ಚಾಗಿ ಮಾಡಿರ್ತಾರೆ. 997.2 ಮಿಲಿಯನ್ ಟನ್ಸ್ ಆಫ್ ಕೋಲನ್ನು ಪ್ರೊಡ್ಯೂಸ್ ಮಾಡಿರುವ ಕಾರಣದಿಂದ ಸೊ ವಿದೇಶದ ಮೇಲೆ ನಾವು ಅವಲಂಬಿತವಾಗಿರ್ತಕ್ಕಂಥ ಒಂದು ಮೊತ್ತ ಇಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ಸ್ ವೈ ಅವರ್ ಫೋರೆಕ್ಸ್ ಅಥವಾ ಫಾರಿನ್ ರಿಸರ್ವ್ಸ್ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದಕ್ಕೆ ಸೊ ಇದು ಕೂಡ ಒಂದು ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಒಂದು ರೀಸನ್ ಆಗಿರುತ್ತೆ. ಸೊ ಸ್ಟೀಲ್ ಸೆಕ್ಟರ್ ಅಚೀವ್ಡ್ ಇಟ್ಸ್ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಡಕ್ಷನ್ ಇನ್ ಫಿನಾನ್ಷಿಯಲ್ ಇಯರ್ 24. ಸೊ 2024ನೇ ವರ್ಷದಲ್ಲಿ ಈ ಸ್ಟೀಲ್ ಉತ್ಪಾದನೆ ಅಥವಾ ಉಕ್ಕಿನ ವಲಯ ಅಂತ ನಾವೇನು ಹೇಳ್ತೇವೆ, ಸೊ ಇದು ಹೈಯೆಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್ ಅಥವಾ ಗ್ರೋತ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ 91.76 lakh ಗ್ಯಾರಂಟೀಸ್ ಫಾರ್ MSME ಸೆಕ್ಟರ್ ಅಪ್ರೂವ್ಡ್ ಅಂಡರ್ CGTMSE ಸ್ಕೀಮ್. ಸೊ ಆ ಒಂದು ಫುಲ್ ಫಾರ್ಮ್ ಏನು ಅಂದರೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಫಾರ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಕರೀತೇವೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ 91.76 ಲಕ್ಷ ಗ್ಯಾರಂಟಿಗಳನ್ನು MSME ಸೆಕ್ಟರ್ಗಳಿಗೆ ಅಪ್ರೂವ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ DPIIT, ಸೊ DPIIT ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಕರಿತೇವೆ. ಅಂದರೆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತು ದೇಶದ ಒಳಗಿನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದು ಇಟ್ ರೆಕಗ್ನೈಸ್ಡ್ ಸ್ಟಾರ್ಟ್ಅಪ್ಸ್ ಇನ್ಕ್ರೀಸಿಂಗ್ ಇನ್ ಇಂಡಿಯಾ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಂಖ್ಯೆಗಳನ್ನು ನೋಡಿದ್ರೆ ಇಟ್ ಈಸ್ ರಿಯಲಿ ಅಸ್ಟಾನಿಶಿಂಗ್ ನಂಬರ್ ಆಗಿರುತ್ತೆ. 1.25 lakh as on March 2024 from around 300 in 2016. ಅಂದರೆ 2016ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೇವಲ 300 ಸ್ಟಾರ್ಟ್ಅಪ್ಗಳನ್ನು ನಾವು ನೋಡಿರ್ತೇವೆ. ಬಟ್ 2024ನೇ ಹಣಕಾಸು ವರ್ಷದಲ್ಲಿ ಅದು 1.25 ಲಕ್ಷದಷ್ಟು ರಿಜಿಸ್ಟರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಟಾರ್ಟ್ಅಪ್ ಕಲ್ಚರ್ ಅಂತಕ್ಕಂಥದ್ದು ಕೂಡ ಅತ್ಯಂತ ಕ್ಷಿಪ್ರವಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತೀವಿ ನಾವು ಇಂಡಿಯಾಸ್ ಎಕ್ಸ್ಟರ್ನಲ್ ಸೆಕ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಂಡಿಯಾ ಸರ್ವೀಸಸ್ ಎಕ್ಸ್ಪೋರ್ಟ್ ಮೋರ್ ದೆನ್ ಡಬಲ್ ಇನ್ 9 years. ಅಂದರೆ ಕಳೆದ 9 ವರ್ಷಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ನಮ್ಮ ಭಾರತ ದೇಶದ ಸೇವಾ ವಲಯ ಮೋರ್ ದೆನ್ ಡಬಲ್ ಅಂದರೆ 2 ಪಟ್ಟಿಗಿಂತ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ ಲಾಸ್ಟ್ 9 years, ಕಳೆದ 9 ವರ್ಷಗಳಲ್ಲಿ ಅದು ದ್ವಿಗುಣಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಾಬಬಲಿ IT ಸೆಕ್ಟರ್ ಅಂತಕ್ಕಂಥದ್ದು ಪ್ರಮುಖವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರಬಹುದು ಅಂತ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾಸ್ ರ್ಯಾಂಕ್ ಇನ್ ವರ್ಲ್ಡ್ ಬ್ಯಾಂಕ್ಸ್ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇಂಪ್ರೂವ್ಡ್. ಅಂದರೆ ಈ ಒಂದು ಲಾಜಿಸ್ಟಿಕ್ಸ್ ಅಂದರೆ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿರುತ್ತೆ, ಸೊ ಅದನ್ನು ನಾವು ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ PM ಗತಿಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯ ಫಲಶ್ರುತಿಯಿಂದ ನಮ್ಮ ಭಾರತ ದೇಶದ ಸರಕುಗಳ ಸಾಗಣೆ ಕಾರ್ಯಕ್ಷಮತೆ ಏನಿರುತ್ತೆ, ಸೊ ಅದರ ರ್ಯಾಂಕಿಂಗ್ ಕೂಡ ಬಹಳ ಇಂಪ್ರೂವ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2018ನಲ್ಲಿ 44th ಪ್ಲೇಸಲ್ಲಿದ್ದ ನಮ್ಮ ಭಾರತ ದೇಶ 2023ನೇ ಸಾಲಿಗೆ 38ನೇ ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯಾ ಈಸ್ ಎಮರ್ಜಿಂಗ್ ಆಸ್ ಟಾಪ್ ರೆಮಿಟೆನ್ಸ್ ರಿಸಿಪಿಯೆಂಟ್. ಸೊ ಇದನ್ನು ನಾವು ಮುಂಚೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಸೊ ಹಣಕಾಸಿನ ರವಾನೆ ಅಥವಾ ವಿದೇಶಗಳಿಂದ ನಮ್ಮ ಭಾರತ ದೇಶಕ್ಕೆ ಬರ್ತಕ್ಕಂಥ ಹಣ ಸೊ ಅದು ಅತ್ಯಂತ ಹೆಚ್ಚಾಗಿ ಇನ್ಕ್ರೀಸ್ ಆಗ್ತಾ ಇರುವ ಕಾರಣದಿಂದ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೊ ರೀಚಿಂಗ್ ಅ ಮೈಲ್ ಸ್ಟೋನ್ ಆಫ್ $120 billion ಇನ್ 2023. ಅಂದರೆ ಹೈಯೆಸ್ಟ್ ಅಮೌಂಟ್ ಆಫ್ ರೆಮಿಟೆನ್ಸ್ ಅನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ಕ್ರೀಸ್ ಇನ್ ದ ಶೇರ್ ಆಫ್ GVC ರಿಲೇಟೆಡ್ ಟ್ರೇಡ್ ಇನ್ ಗ್ರಾಸ್ ಟ್ರೇಡ್. ಅಂದರೆ ಈ ಒಂದು GVC ಅಂದರೆ ಗ್ಲೋಬಲ್ ವ್ಯಾಲ್ಯೂ ಚೈನ್ ಅಂತ ಕರೀತೇವೆ. ಗ್ಲೋಬಲ್ ವ್ಯಾಲ್ಯೂ ಚೈನ್ ಅಂದರೆ ಸೊ ಯಾವುದೋ ಒಂದು ಫೈನಲ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಬೇರೆ ಬೇರೆ ದೇಶಗಳಿಂದ ಉತ್ಪಾದನೆಯಾಗಿ ಅದು ಒಂದು ಫೈನಲ್ ಪ್ರಾಡಕ್ಟ್ ಆಗಿ ರೂಪುಗೊಳ್ಳುತ್ತೆ. ಸೊ ಆ ಒಂದು ಪ್ರೋಸೆಸ್ ಅನ್ನು ನಾವೇನಂತ ಕರಿತೇವೆ ಅಂದರೆ ಗ್ಲೋಬಲ್ ವ್ಯಾಲ್ಯೂ ಚೈನ್ ಅಂತ ಕರಿತೇವೆ. ಆ ಒಂದು ಗ್ಲೋಬಲ್ ವ್ಯಾಲ್ಯೂ ರಿಲೇಟೆಡ್ ಟ್ರೇಡ್ ಅಲ್ಲೂ ಕೂಡ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ
ಏನೋ ಎಕ್ಸ್ಟರ್ನಲ್ ಸೆಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದರೆ, ಸೊ ಇಂಡಿಯನ್ ಸರ್ವಿಸ್ ಎಕ್ಸ್ಪೋರ್ಟ್ ಗ್ರೀವ್ ಬೈ 4.9% ಟು US$ 341.1 ಬಿಲಿಯನ್ ಇನ್ ಫಿನಾನ್ಷಿಯಲ್ ಇಯರ್ 24. ಅಂದರೆ ಭಾರತ ದೇಶದ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಅಂತಕ್ಕಂಥದ್ದು, ಅಂದರೆ ಸೇವಾ ವಲಯದಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಸೊ 4.9% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇಂಪ್ರೂವ್ಡ್ ಡಿಕ್ಲೈನಿಂಗ್ ಬೈ 0.7% ಇನ್ ಫಿನಾನ್ಷಿಯಲ್ ಇಯರ್ 24. ಸೊ ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದರೆ ಏನು? ಸೊ ದಿಸ್ ಇಸ್ ವಾಟ್ ಐ ವಾಸ್ ಟ್ರೈಯಿಂಗ್ ಟು ಎಕ್ಸ್ಪ್ಲೇನ್ ಬಿಫೋರ್. ಸೊ ಒಂದು ದೇಶದ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಇಂಪೋರ್ಟ್ಗಿಂತ ಜಾಸ್ತಿ ಆದಾಗ ಆ ಡೆಫಿಸಿಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಬಿಕಾಸ್ ವಿ ಕೆನಾಟ್ ಪರ್ಚೇಸ್ ದಿ ಕ್ರೂಡ್ ಆಯಿಲ್ ಇನ್ ಇಂಡಿಯನ್ ರುಪೀಸ್, ಯಾಕಂದರೆ ಅದನ್ನು ನಾವು ಡಾಲರ್ಸಲ್ಲೇ ಪರ್ಚೇಸ್ ಮಾಡೋಕ್ಕಾಗುತ್ತೆ. ಬಟ್ ಡಾಲರ್ಸನ್ನು ನಮ್ಮ ಭಾರತ ದೇಶದ ಅಧಿಕೃತ ಕರೆನ್ಸಿಯಾಗಿ ನಾವು ಯೂಸ್ ಮಾಡೋದಿಲ್ಲ. ಡಾಲರ್ಸ್ ನಮ್ಮ ಹತ್ರ ಹೇಗೆ ಕಲೆಕ್ಟ್ ಆಗುತ್ತೆ ಅಂದರೆ, ನಾವು ಎಕ್ಸ್ಪೋರ್ಟ್ ಮಾಡಿದಾಗ ಹಣವನ್ನು ಡಾಲರ್ಸಲ್ಲಿ ರಿಸೀವ್ ಮಾಡಿದಾಗ ಅದೇ ಹಣವನ್ನು ನಾವು ಕಚ್ಚಾ ತೈಲವನ್ನು ಖರೀದಿ ಮಾಡಿದಾಗ ಡಾಲರ್ಸನ್ನು ಯೂಸ್ ಮಾಡ್ತೇವೆ. ಸೊ ಆ ರೀತಿ ನಾವು ಏನೇನು ಡಾಲರ್ಸಲ್ಲಿ ಖರೀದಿ ಮಾಡಬೇಕು ಅದನ್ನೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡುವುದರ ಮುಖಾಂತರ ಆ ಡಾಲರ್ ಹಣವನ್ನು ನಾವು ಸಂಗ್ರಹಣೆ ಮಾಡಿರ್ತೇವೆ. ಸೊ ಯಾವಾಗ ನಮ್ಮ ಭಾರತ ದೇಶದ ಎಕ್ಸ್ಪೋರ್ಟ್ ಇಂಪೋರ್ಟ್ಗಿಂತ ಜಾಸ್ತಿ ಆಗಿರುತ್ತೆ, ಸೊ ಆ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಒಂದು ಡೆಫಿಸಿಟ್ ಅಂತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಎಕ್ಸ್ಟರ್ನಲ್ ಡೆಟ್ ಟು GDP ರೇಷಿಯೋ ಸ್ಟ್ಯಾಂಡ್ಸ್ ಅಟ್ 18.7% ಅಟ್ ದಿ ಎಂಡ್ ಆಫ್ ದಿ ಮಾರ್ಚ್ 2024. ಅಂದರೆ ಎಕ್ಸ್ಟರ್ನಲ್ ಡೆಟ್ ಟು GDP ರೇಷಿಯೋ ಅಂದರೆ ನಾವು ವಿದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತೆಗೆದುಕೊಂಡು ಬರ್ತಕ್ಕಂಥ ಸಾಲ, ಅದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು. ಸೊ ಇಲ್ಲಿಂದ ತೆಗೆದುಕೊಂಡು ಬರ್ತಕ್ಕಂಥ ಸಾಲ ಅಂತಕ್ಕಂಥದ್ದು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. 18.7% ಅಟ್ ದಿ ಎಂಡ್ ಆಫ್ ದಿ ಮಾರ್ಚ್ ಅಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ವಿಟ್ನೆಸ್ಡ್ ಪಾಸಿಟಿವ್ ನೆಟ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇನ್ಫ್ಲೋಸ್ ಇನ್ ಫಿನಾನ್ಷಿಯಲ್ ಇಯರ್ 2024. ಸೊ ಈ ಒಂದು FPO ಅಂತ ಕರಿತೇವೆ. ಸೊ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೇವೆ. ಸೊ ಅಲ್ಲಿ ನೇರವಾಗಿ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇರುತ್ತೆ, ಅವುಗಳ ಮುಖಾಂತರ ಬಂಡವಾಳ ಹೂಡಿಕೆ ಮಾಡಲಾಗುತ್ತೆ. ಸೊ ಅದನ್ನು ನಾವೇನಂತ ಕರಿತೇವೆ ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೇವೆ. ಸೊ ಅದು ಕೂಡ ಫಿನಾನ್ಷಿಯಲ್ ಇಯರ್ 24ನಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಫಾರ್ಮಸಿ, ಅಂದರೆ ಈ ಒಂದು ಔಷಧಿಗಳ ಕ್ಷೇತ್ರದಲ್ಲಿ ನಮ್ಮ ಭಾರತ ದೇಶ ಅತ್ಯುನ್ನತವಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶವನ್ನು ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಮಾರ್ಕೆಟ್ ಬೈ ವಾಲ್ಯೂಮ್ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ನಮ್ಮ ಈ ಒಂದು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಮಾರ್ಕೆಟ್ ಏನಿದೆ, ಇದು ಜಗತ್ತಿನಲ್ಲಿಯೇ 3ನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿ ನಮ್ಮ ಭಾರತ ದೇಶವನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಇಂಡಿಯಾಸ್ ಫಾರ್ಮಾಸ್ಯೂಟಿಕಲ್ ಮಾರ್ಕೆಟ್ ವ್ಯಾಲ್ಯೂಡ್ ಅಟ್ $50 billion ಕರೆಂಟ್ಲಿ. ನಮ್ಮ ಭಾರತ ದೇಶದ ಈ ಒಂದು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಅಂತಕ್ಕಂಥದ್ದು $50 billion ಅಷ್ಟು ಇರ್ತಕ್ಕಂಥದ್ದು. ಅಂದರೆ ಪ್ರಸ್ತುತವಾಗಿ ಇಷ್ಟು ಬೃಹತ್ ಆಗಿರ್ತಕ್ಕಂಥ ಮಾರುಕಟ್ಟೆ ಇದೆ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಬ್ವಿಯಸ್ಲಿ ವೆನ್ ದ ಪಾಪ್ಯುಲೇಷನ್ ಇಸ್ ಮೋರ್, ಎವ್ರಿ ಇಂಡಿವಿಜುವಲ್ ಇಸ್ ಅ ಕಸ್ಟಮರ್. ಸೊ ಆಬ್ವಿಯಸ್ಲಿ ಸೊ ಈ ಒಂದು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಬೂಮ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ 8 ಆಫ್ ದಿ 20 ಗ್ಲೋಬಲ್ ಜೆನರಿಕ್ ಕಂಪ್ನೀಸ್ ಬೇಸ್ಡ್ ಇನ್ ಇಂಡಿಯಾ, ಅಂದರೆ ಜಾಗತಿಕವಾಗಿರ್ತಕ್ಕಂಥ 20 ಗ್ಲೋಬಲ್ ಜೆನರಿಕ್ ಕಂಪನೀಸ್ಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ 8 ಕಂಪನಿಗಳನ್ನು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಜೆನರಿಕ್ ಕಂಪನೀಸ್? ಜೆನರಿಕ್ ಕಂಪನೀಸ್ ಅಂದರೆ ಸೊ ಇವ್ರೇನು ಮಾಡ್ತಾರೆ ಅಂದರೆ ಡ್ರಗ್ಸ್ಗಳನ್ನು ಅಥವಾ ಮೆಡಿಸಿನ್ಗಳನ್ನು ನೇರವಾಗಿ ಅದರ ಮಾಲಿಕ್ಯೂಲ್ ನೇಮ್ ಏನಿರುತ್ತೆ ಸೊ ಅದರ ಮುಖಾಂತರ ಮಾರಾಟ ಮಾಡ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿಯ ಬ್ರ್ಯಾಂಡ್ ನೇಮನ್ನು ಕೊಡೋದಿಲ್ಲ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಜೆನರಿಕ್ ಕಂಪನೀಸ್ ಅಂತ ಕರಿತೇವೆ. ಪ್ರಾಬಲಿ ಅವರು ಜೆನರಿಕ್ ಮೆಡಿಸಿನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೊಂದು ಕಂಪನಿಗೆ ಮಾರಾಟ ಕೂಡ ಮಾಡಬಹುದಾಗಿರುತ್ತೆ. ಸೊ ಬೇರೊಂದು ಕಂಪನಿ ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಅನ್ನು ಕೊಟ್ಟು ಅದನ್ನ ಮಾರಾಟ ಮಾಡ್ತಾರೆ. ಸೊ ಯಾವಾಗ ಅದಕ್ಕೆ ಬ್ರ್ಯಾಂಡ್ ನೇಮ್ ಅನ್ನು ಕೊಡ್ತಾರೆ ಅವಾಗ ಅದನ್ನ ಜೆನರಿಕ್ ಅಂತ ಕರೆಯೋದಿಲ್ಲ. ಯಾವಾಗ ಅದರ ಒರಿಜಿನಲ್ ಮಾಲಿಕ್ಯೂಲ್ ನೇಮ್ ಇರುತ್ತೆ ಅವಾಗ ಮಾತ್ರ ಅದನ್ನ ನಾವು ಜೆನರಿಕ್ ಅಂತ ಕರಿತೇವೆ. ಸೊ ಜಾಗತಿಕವಾಗಿ ಇರ್ತಕ್ಕಂಥ ಟಾಪ್ 20 ಜೆನರಿಕ್ ಮ್ಯಾನುಫ್ಯಾಕ್ಚರರ್ಸ್ ಏನಿರ್ತಾರೆ ಸೊ ಅದರಲ್ಲಿ 8 ಇಂಡಸ್ಟ್ರೀಸ್ಗಳು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಮೋರ್ ದನ್ 12,500 ಜನೌಷಧಿ ಕೇಂದ್ರಸ್ ಓಪನ್ಡ್ ಕವರಿಂಗ್ ಆಲ್ ಡಿಸ್ಟ್ರಿಕ್ಟ್. ಸೊ ನಮ್ಮ ಭಾರತ ದೇಶದಲ್ಲಿ 12,500 ಜನ ಔಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಔಷಧಿಗಳನ್ನು ಕಡಿಮೆ ಬೆಲೆಗೆ ಕೊಡ್ತಕ್ಕಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದಾದಮೇಲೆ
ಸೋಷಿಯಲ್ ಸೆಕ್ಟರ್ಗೆ ನಾವು ಬಂದಾಗ ಸೊ ಹೆಲ್ತ್ ಎಕ್ಸ್ಪೆಂಡಿಚರ್ ಗ್ರೋಸ್ ಅಟ್ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಆಫ್ 15.8% ಬಿಟ್ವೀನ್ ಫಿನಾನ್ಷಿಯಲ್ ಇಯರ್ 18 to 24. ಸೊ ಈ ಒಂದು ಹೆಲ್ತ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಆಬ್ವಿಯಸ್ಲಿ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಡಿಸೀಸಸ್ ಅಕ್ರಾಸ್ ದಿ ಗ್ಲೋಬ್. ಸೊ ಈ ಒಂದು ಹೆಲ್ತ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥದ್ದು ಹಣಕಾಸು ವರ್ಷ 18 ಮತ್ತು 24ರ ನಡುವೆ ನಾವು ಹೋಲಿಕೆ ಮಾಡಿದಾಗ 15.8% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಾಬಬಲಿ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಗ್ರೋತ್ ಇನ್ ಫಾರ್ಮಾ ಇಂಡಸ್ಟ್ರಿ ಇನ್ ಇಂಡಿಯಾ. ಸೊ ಅದಾದ್ಮೇಲೆ 34.73 crore ಆಯುಷ್ಮಾನ್ ಭಾರತ್ ಕಾರ್ಡ್ಸ್ ಜನರೇಟೆಡ್, 7.37 crore ಹಾಸ್ಪಿಟಲ್ ಅಡ್ಮಿಷನ್ಸ್ ಕವರ್ಡ್ ಆಸ್ ಆಫ್ ಜುಲೈ 2024. ಸೊ ಈ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ನ ಅಡಿಯಲ್ಲಿ 34.73 ಕೋಟಿಯಷ್ಟು ಕಾರ್ಡ್ಗಳನ್ನು ಅಥವಾ ಗುರುತಿನ ಚೀಟಿಗಳನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಡಿಯಲ್ಲಿ 7.37 ಕೋಟಿ ಅಡ್ಮಿಷನ್ಸ್ ಅಂದರೆ ಹಾಸ್ಪಿಟಲ್ಸ್ಗಳಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ದಾಖಲಾತಿಯನ್ನು ಪಡೆದುಕೊಂಡು ಬೆನಿಫಿಟ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ 10,000 PM ಜನೌಷಧಿ ಕೇಂದ್ರ ಇನಾಗ್ರೇಟೆಡ್ ಇನ್ ಏಮ್ಸ್ ದಿಯೋಗರ್ ಲಾಸ್ಟ್ ಇಯರ್. ಸೊ ಕಳೆದ ವರ್ಷದಲ್ಲಿ 10,000ನೇ PM ಜನ ಔಷಧಿ ಕೇಂದ್ರವನ್ನು ಏಮ್ಸ್ ದಿಯೋಗರ್ನಲ್ಲಿ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ಮೋರ್ ದೆನ್ 3,000 ಅಮೃತ್ ಫಾರ್ಮಸೀಸ್ ಆಪರೇಟಿಂಗ್ ಇನ್ ದಿ ಕಂಟ್ರಿ ಪ್ರೊವೈಡಿಂಗ್ ಸಬ್ಸಿಡೈಸ್ ಮೆಡಿಸಿನ್ ಫಾರ್ ಕ್ರಿಟಿಕಲ್ ಇಲ್ನೆಸ್. ಅಂದರೆ ಈ ಒಂದು ತೀವ್ರವಾದ ಕಾಯಿಲೆಗಳು ಅಂತ ಕರಿತೇವೆ. ಸೊ ಈ ರೀತಿಯ ಕ್ರಿಟಿಕಲ್ ಇಲ್ನೆಸ್ಗೆ ಈ ಅಮೃತ್ ಫಾರ್ಮಸೀಸ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ 300ಕ್ಕೂ ಹೆಚ್ಚು ಅಮೃತ್ ಫಾರ್ಮಸಿಗಳನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ಬರ್ತೀವಿ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್, ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ನಾವು ನೋಡೋದಾದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಕ್ಲೈನ್ ಟು 3.2% ಇನ್ 22-23. ಅಂದರೆ ನಿರುದ್ಯೋಗ ದರ ಅಂತಕ್ಕಂಥದ್ದು 2022 ಮತ್ತು 23ನೇ ಸಾಲಿನಲ್ಲಿ 3.2% ಡಿಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವುದರ ಪ್ರಕಾರ ಅಂದರೆ ಪಿರಿಯಾಡಿಕ್ ಲೇಬರ್ ಫೋರ್ಸಸ್ ಸರ್ವೆಯ ಪ್ರಕಾರ ಇಷ್ಟು ಡಿಕ್ಲೈನ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಸೊ ನೆಟ್ ಪೇರೋಲ್ ಅಡಿಷನ್ ಅಂಡರ್ EPFO, ಅಂದರೆ ಈ ಒಂದು ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಡಿಯಲ್ಲಿ ಈ ಒಂದು ಪೇರೋಲ್ ಏನಿರುತ್ತೆ ಅಂದರೆ ನಮಗೆ ಬರ್ತಕ್ಕಂಥ ಸ್ಯಾಲರಿಯಲ್ಲಿ ಒಂದು ಪೆನ್ಷನ್ ಪ್ರಾವಿಡೆಂಟ್ ಫಂಡನ್ನು ಕವರ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಏನಿರುತ್ತೆ ಅದರ ಅಡಿಯಲ್ಲಿ ಮೋರ್ ದೆನ್ ಡಬಲ್ ಆಗಿರುತ್ತೆ. ಅಂದರೆ ರಿಜಿಸ್ಟ್ರೇಷನ್ಗಳು ಮೋರ್ ದೆನ್ 2ಕ್ಕಿಂತ ಡಬಲ್ ಆಗಿರ್ತಕ್ಕಂಥದ್ದನ್ನು ಕಳೆದ 5 ವರ್ಷಗಳಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ರೈಸಿಂಗ್ ಯೂತ್ ಅಂಡ್ ಫೀಮೇಲ್ ಪಾರ್ಟಿಸಿಪೇಷನ್ ಇನ್ ದಿ ವರ್ಕ್ ಫೋರ್ಸ್. ಸೊ ಇದನ್ನು ನಾವು ಜೆಂಡರ್ ಈಕ್ವಾಲಿಟಿ ಕೆಳಗಡೆ ಡಿಸ್ಕಸ್ ಮಾಡಬಹುದಾಗಿರುತ್ತೆ. ಸೊ ಪುರುಷರು ಮತ್ತು ಮಹಿಳೆಯರ ಭಾಗವಹಿಸಿಕೆ ಉದ್ಯೋಗಗಳಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ಅಥವಾ ಆಲ್ಮೋಸ್ಟ್ ಈಕ್ವಲ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಈ ಒಂದು ಜೆಂಡರ್ ಡಿವಿಡೆಂಟ್ ಅಂತಕ್ಕಂಥದ್ದು ಅಥವಾ ಈ ಒಂದು ಡಿಮೋಗ್ರಫಿಕ್ ಮತ್ತು ಜೆಂಡರ್ ಡಿವಿಡೆಂಟ್ ಅಂತಕ್ಕಂಥದ್ದು ಸೊ ಈ ಒಂದು ಈಕ್ವಾಲಿಟಿ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯನ್ ಎಕಾನಮಿ ನೀಡ್ಸ್ ಟು ಜನರೇಟ್ ಅನ್ ಆವರೇಜ್ ಆಫ್ 78.5 lakh ಜಾಬ್ಸ್ ಇನ್ ನಾನ್ ಫಾರ್ಮ್ ಸೆಕ್ಟರ್ ಆನ್ಯುಯಲಿ ಅಂಟಿಲ್ 2030. ಸೊ ಇದೊಂದು ಟಾರ್ಗೆಟ್ ಆಗಿರುತ್ತೆ. ಅಂದರೆ 2030ರ ವೇಳೆಗೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ನಾನ್ ಫಾರ್ಮ್ ಸೆಕ್ಟರ್ ಅಂತ ಕರಿತೇವೆ, ಅಂದರೆ ಕೃಷಿಯೇತರ ವಲಯಗಳಲ್ಲಿ ಕನಿಷ್ಠ ಪಕ್ಷ 78.5 ಲಕ್ಷ ಜಾಬ್ಗಳನ್ನು ಅನ್ ಆವ್ರೇಜ್ ಅಂದರೆ ಸರಾಸರಿಯಾಗಿ ಇಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರಿಂದ ಈ ಒಂದು ನಿರುದ್ಯೋಗ ದರ ಅಂತಕ್ಕಂಥದ್ದನ್ನು ಕಡಿಮೆ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ಗೆ ಬಂದಾಗ ಅಂದರೆ ಮೂಲ ಸೌಕರ್ಯ ವ್ಯವಸ್ಥೆಗೆ ಬಂದಾಗ ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಅಂತಕ್ಕಂಥದ್ದು 3 times ಇನ್ಕ್ರೀಸ್ ಆಗಿರುತ್ತೆ. ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ ಫಿನಾನ್ಷಿಯಲ್ ಇಯರ್ 14ನಲ್ಲಿ 11.7 ಕಿಲೋಮೀಟರ್ ಪರ್ ಡೇ, ಒಂದು ದಿನಕ್ಕೆ 11.7 ಕಿಲೋಮೀಟರ್ಸ್ ಅಷ್ಟು ರಸ್ತೆಗಳನ್ನು ಮಾಡುತ್ತಿದ್ದರೆ ಸೊ ಫಿನಾನ್ಷಿಯಲ್ ಇಯರ್ 24 ಬರುವ ವೇಳೆಗೆ 34 ಕಿಲೋಮೀಟರ್ಸ್ ಪರ್ ಡೇ, ಅಂದರೆ ಪ್ರತಿದಿನ 34 ಕಿಲೋಮೀಟರನ್ನು ಅಷ್ಟು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವಷ್ಟು ಕೆಪಾಸಿಟಿಯನ್ನು ನಮ್ಮ ಭಾರತ ದೇಶ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ರೈಲ್ವೇಸ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 77% ಇನ್ ಪಾಸ್ಟ್ 5 years. ಅಂದರೆ ಕಳೆದ 5 ವರ್ಷಗಳಲ್ಲಿ ಈ ಒಂದು ಬಂಡವಾಳ ವೆಚ್ಚ ಅಂತಕ್ಕಂಥದ್ದು ಅಂದರೆ ಅಸೆಟ್ ಕ್ರಿಯೇಷನ್ಗೆ ಸಂಬಂಧಪಟ್ಟಂತೆ ರೈಲ್ವೆ ಕ್ಷೇತ್ರಗಳಲ್ಲಿ 77% ಕಳೆದ 5 ವರ್ಷಗಳಲ್ಲಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನ್ಯೂ ಟರ್ಮಿನಲ್ ಬಿಲ್ಡಿಂಗ್ಸ್ ಅಟ್ 25 ಏರ್ಪೋರ್ಟ್ಸ್ ಬಿಗ್ಯಾನ್ ಆಪರೇಷನ್ಸ್. ಅಂದರೆ ಸೊ ಏರ್ಪೋರ್ಟ್ಸ್ಗಳಲ್ಲಿ ಕೂಡ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದರಿಂದ 6.2 crore ಪ್ಯಾಸೆಂಜರ್ಸ್
ಪರ್ ಆನಮ್ ಅಷ್ಟು ಕೆಪಾಸಿಟಿಯನ್ನು ನಮ್ಮ ಭಾರತ ದೇಶ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂಡರ್ ಜಲ್ ಜೀವನ್ ಮಿಷನ್ ಪ್ರಾವಿಷನ್ ಫಾರ್ ಟ್ಯಾಪ್ ವಾಟರ್ ಕನೆಕ್ಷನ್ ಆಸ್ ಇನ್ಕ್ರೀಸ್ ಟು ಮೋರ್ ದೆನ್ 14.89 crore ರೂರಲ್ ಹೌಸ್ ಹೋಲ್ಡ್ಸ್. ಅಂದರೆ 76.12% ಆಫ್ ದಿ ರೂರಲ್ ಹೌಸ್ ಹೋಲ್ಡ್ಸ್ ಅಥವಾ ಗ್ರಾಮೀಣ ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಈ ಒಂದು ಜಲ್ ಜೀವನ್ ಮಿಷನ್ನ ಅಡಿಯಲ್ಲಿ ನಲ್ಲಿಗಳ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಗೊಳಿಸ್ತಕ್ಕಂಥ 76.12% ಆಫ್ ದಿ ಕವರೇಜ್ ಅನ್ನು ಮಾಡಿರ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಅಮೃತ್ ಕಾಲ್ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶ ಸ್ವತಂತ್ರ ಪಡೆದು 100 ವರ್ಷಗಳು ತಲುಪುವ ಸಮಯಕ್ಕೆ ನಾವು ಅಮೃತ್ ಕಾಲ್ ಅಂತ ಹೇಳ್ತೇವೆ. ಸೊ ಅಮೃತ್ ಕಾಲವನ್ನು ನಾವು ಗಳಿಸಬೇಕಾಗಿದ್ರೆ ಅಥವಾ ಅದನ್ನು ನಿಜವಾಗ್ಲೂ ನಾವು ಚೆರಿಷ್ ಮಾಡಬೇಕಾಗಿದ್ರೆ ವಿ ನೀಡ್ ಟು ವರ್ಕ್ ಆನ್ 6 ಕೀ ಏರಿಯಾಸ್. ಅಂದರೆ 6 ಪ್ರಮುಖ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಟಾರ್ಗೆಟನ್ನು ಸರ್ಕಾರ ಇಟ್ಕೊಂಡಿರುತ್ತೆ. ಆ 6 ಕೀ ಏರಿಯಾಸ್ ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ ಡೆಲಿಬ್ರೇಟ್ ಫೋಕಸ್ ಆನ್ ಬೂಸ್ಟಿಂಗ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಅಂದರೆ ಖಾಸಗಿ ಬಂಡವಾಳವನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳು. ಸೊ ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ಇಂಡಿಯಾಸ್ MSMEs, ಅಂದರೆ ನಮ್ಮ ಭಾರತ ದೇಶದ ಮೈಕ್ರೋ ಸ್ಮಾಲ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ ಏನಿರುತ್ತೆ ಸೊ ಇದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಗುರಿ, ಅದು 2ನೇ ಟಾರ್ಗೆಟ್ ಆಗಿರುತ್ತೆ. ಅಗ್ರಿಕಲ್ಚರ್ ಆಸ್ ಅನ್ ಎಂಜಿನ್ ಆಫ್ ಫ್ಯೂಚರ್ ಗ್ರೋತ್, ಅಂದರೆ ಭವಿಷ್ಯದ ಬೆಳವಣಿಗೆಗಾಗಿ ಕೃಷಿಗೆ ಅತ್ಯಂತ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು 3ನೇ ಒಂದು ಟಾರ್ಗೆಟ್ ಆಗಿರುತ್ತೆ. ಟು ಸೆಕ್ಯೂರ್ ಫಿನಾನ್ಸಿಂಗ್ ಆಫ್ ಗ್ರೀನ್ ಟ್ರಾನ್ಸಿಷನ್ ಇನ್ ಇಂಡಿಯಾ, ಅಂದರೆ ಹಸಿರು ಪರಿವರ್ತನೆ ಅಂತ ಹೇಳ್ತೇವೆ. ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಫಾಸಿಲ್ ಫ್ಯೂಯಲ್ಸ್ ಇಂದ ನಾನ್ ಫಾಸಿಲ್ ಫ್ಯೂಯಲ್ಸ್ ಕಡೆಗೆ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ. ಬಿಕಾಸ್ ವಿ ಜಸ್ಟ್ ನೀಡ್ ನಾಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಎಕಾನಮಿ, ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು ಫೋಕಸ್ ಆನ್ ಎನ್ವೈರನ್ಮೆಂಟ್ ಆಲ್ಸೋ, ಬಿಕಾಸ್ ಇಫ್ ದೇರ್ ಈಸ್ ಗುಡ್ ಎನ್ವೈರನ್ಮೆಂಟ್ ಓನ್ಲಿ ದೆನ್ ದಿ ಎಕಾನಮಿ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಸೊ ಆ ಒಂದು ಕಾರಣದಿಂದ ಈ ಗ್ರೀನ್ ಟ್ರಾನ್ಸಿಷನ್ ಅಥವಾ ಹಸಿರು ಪರಿವರ್ತನೆಗೂ ಕೂಡ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರುತ್ತೆ. ಸೊ ಬ್ರಿಡ್ಜಿಂಗ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಗ್ಯಾಪ್, ಅಂದರೆ ಶಿಕ್ಷಣ ಮತ್ತು ಉದ್ಯೋಗ, ಸೊ ಇದರ ಮಧ್ಯೆ ಇರತಕ್ಕಂಥ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಮತ್ತು ಅವರು ಶಿಕ್ಷಿತರಾದ ನಂತರ ಅವರು ಉದ್ಯೋಗ ಮಾಡ್ತಕ್ಕಂಥ ಕೈಗಾರಿಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಸೊ ಆ ಒಂದು ಅಂತರ ಬಹಳ ಜಾಸ್ತಿ ಇರುತ್ತೆ. ಐ ಮೀನ್ ಟು ಸೇ ಸೊ ಅವರ ರಿಕ್ವೈರ್ಮೆಂಟ್ಸೇ ಒಂದು ಥರ ಇದ್ದರೆ ನಮ್ಮ ಅಕಾಡೆಮಿನೇ ಬೇರೆ ಥರ ಇರುತ್ತೆ. ಸೊ ನಮಗೆ ಹೇಳ್ಕೊಡೋದೊಂದು ನಾವು ಪಾಸ್ ಆದ ನಂತರ ನಾವು ಮಾಡ್ತಕ್ಕಂಥ ಉದ್ಯೋಗನೇ ಬೇರೆ ಆಗಿರುತ್ತೆ. ಸೊ ಆ ಒಂದು ಗ್ಯಾಪ್ ಏನಿರುತ್ತೆ ಸೊ ಅದನ್ನು ರಿಡ್ಯೂಸ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಿಂದ ನಾವು ವಿದ್ಯಾರ್ಥಿಗಳನ್ನು ಇಂಡಸ್ಟ್ರಿ ಫಿಟ್ ಮಾಡ್ಬೋದಾಗಿರುತ್ತೆ. ಸೊ ಆ ಒಂದನ್ನು ಗ್ಯಾಪನ್ನು ರಿಡ್ಯೂಸ್ ಮಾಡ್ತಕ್ಕಂಥದ್ದು ಕೂಡ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಫೋಕಸ್ಡ್ ಬಿಲ್ಡಿಂಗ್ ಆಫ್ ಸ್ಟೇಟ್ ಕೆಪಾಸಿಟಿ, ಅಂದರೆ ಸ್ಟೇಟ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಅಥವಾ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು 6 ಕೀ ಏರಿಯಾಸ್ಗಳಲ್ಲಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಕ್ಲೈಮೇಟ್ ಚೇಂಜ್ ಮತ್ತು ಗ್ರೀನ್ ಅಥವಾ ಎನರ್ಜಿ ಟ್ರಾನ್ಸಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಇಷ್ಟೊತ್ತು ನಾವು ಕೇವಲ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಆರ್ಥಿಕತೆಯ ಜೊತೆಗೆ ನಾವು ಎನ್ವೈರನ್ಮೆಂಟನ್ನು ಕೂಡ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಇದರ ಸಲುವಾಗಿ ಕೂಡ ಕೆಲವೊಂದು ಟಾರ್ಗೆಟ್ಸನ್ನು ಅಥವಾ ಕೆಲವೊಂದು ಸಾಧನೆಗಳನ್ನು ಭಾರತ ರಾಷ್ಟ್ರ ಈಗಾಗಲೇ ಮಾಡಿರುತ್ತೆ. ಸೊ ಅದರ ಕೆಲವೊಂದು ಅಂಕಿಅಂಶಗಳನ್ನು ನಾವು ನೋಡೋದಾದ್ರೆ, ಕ್ಯುಮ್ಯುಲೇಟಿವ್ ಇನ್ಸ್ಟಾಲ್ಡ್ ಸೋಲಾರ್ ಕೆಪಾಸಿಟಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಸೌರ ವಿದ್ಯುತ್ತನ್ನು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 82.64 ಗಿಗಾವ್ಯಾಟ್ಸ್ ಆಸ್ ಆನ್ 30th April 2024. ಸೊ ಏಪ್ರಿಲ್ 2024 ವೇಳೆಗೆ 82.64 ಗಿಗಾವ್ಯಾಟ್ಸ್ ಅಷ್ಟು ಇನ್ಸ್ಟಾಲ್ಡ್ ಕೆಪಾಸಿಟಿ ಬೇರೆ, ಸೊ ಅದರ ಪ್ರೊಡಕ್ಷನ್ ಕೆಪಾಸಿಟಿ ಬೇರೆ ಇರುತ್ತೆ. ಸೊ ಪ್ರೊಡಕ್ಷನ್ ಕೆಪಾಸಿಟಿ ಯಾವಾಗಲೂ ಇನ್ಸ್ಟಾಲ್ಡ್ ಕೆಪಾಸಿಟಿಗಿಂತ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕಾರ್ಬನ್ ಸಿಂಕ್ ಅಂದರೆ ನಾವು ಉತ್ಪತ್ತಿ ಮಾಡ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಳ್ತಕ್ಕಂಥ ಕೆಲವೊಂದು ಪ್ರಕ್ರಿಯೆಗಳು, ಅದನ್ನ ಕಾರ್ಬನ್ ಸಿಂಕ್ ಅಂತ ಕರಿತೇವೆ. ಸೊ ಅದು 1.97 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಹ್ಯಾಸ್ ಆಲ್ರೆಡಿ ಬೀನ್ ಕ್ರಿಯೇಟೆಡ್. ಸೊ 2005 ಮತ್ತು 2019 ನಡುವೆ ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ 1.97 ಬಿಲಿಯನ್ ಟನ್ಸ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುವಷ್ಟು ಫಾರೆಸ್ಟ್ ಕವರನ್ನು ಅಥವಾ ಬೇರೆ ಬೇರೆ ವಿಧಾನಗಳನ್ನು ನಮ್ಮ ಭಾರತ ದೇಶ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎಮಿಷನ್ ಇಂಟೆನ್ಸಿಟಿ ಆಫ್ ಇಂಡಿಯಾಸ್ GDP ರಿಡ್ಯೂಸ್ಡ್ ಬೈ 33% ಇನ್ 2019. ಅಂದರೆ 2005ಗೆ 2019 ನಾವು ಹೋಲಿಕೆ ಮಾಡಿಕೊಂಡಾಗ ಎಮಿಷನ್ ಇಂಟೆನ್ಸಿಟಿ ಅಂದರೆ ನಾವು
ಎಮಿಷನ್ ಮಾಡ್ತಕ್ಕಂಥದ್ದು ಅಥವಾ ಈ ಒಂದು ಇಂಗಾಲದ ಡೈಆಕ್ಸೈಡ್ ಆಗಲಿ ಅಥವಾ ಬೇರೆ ಬೇರೆ ಹಸಿರು ಮನೆ ಇಂಧನಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಇಂಟೆನ್ಸಿಟಿ ಏನಿರುತ್ತೆ ಅದನ್ನು ನಮ್ಮ ಭಾರತ ದೇಶದ GDPಗೆ 33% ಅಷ್ಟನ್ನು ನಾವು ರಿಡ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಾರ್ಬನ್ ಎಮಿಷನ್ಗೂ GDPಗೂ ಏನು ಸಂಬಂಧ ಅಂದರೆ ಸೊ GDP ಗ್ರೋಸ್ ವಿತ್ ದಿ ಇಂಡಸ್ಟ್ರೀಸ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರನ್ನು ನಾವು ಜಾಸ್ತಿ ಮಾಡಿದಷ್ಟು, ಕೈಗಾರಿಕೆಗಳನ್ನು ಜಾಸ್ತಿ ಮಾಡಿದಷ್ಟು ಸೊ ಈ ಒಂದು GDP ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. GDP ಜಾಸ್ತಿ ಇನ್ಕ್ರೀಸ್ ಆದಷ್ಟು ಎನ್ವೈರ್ನ್ಮೆಂಟ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಆ ಒಂದು ಕಾರಣದಿಂದ GDPಗೆ ಮತ್ತು ಎನ್ವೈರ್ನ್ಮೆಂಟ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಶೇರ್ ಆಫ್ ನಾನ್ ಫಾಸಿಲ್ ಸೋರ್ಸಸ್ ಇನ್ ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಜನರೇಷನ್ ಕೆಪಾಸಿಟಿ ಹ್ಯಾಸ್ ರೀಚ್ ಟು 45.4%. ಅಂದರೆ ನಮ್ಮ ಭಾರತ ದೇಶದಲ್ಲಿ ಬಳಕೆ ಮಾಡ್ತಕ್ಕಂಥ ಎನರ್ಜಿ ಅಥವಾ ವಿದ್ಯುತ್ನ ಸಾಮರ್ಥ್ಯ ಏನಿರುತ್ತೆ ಅದರ ಟೋಟಲ್ ಕೆಪಾಸಿಟಿಯನ್ನು ತೆಗೆದುಕೊಂಡಾಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ನಾನ್ ಫಾಸಿಲ್ ಫೋರ್ಸಸ್ ಅಂದರೆ ಪಳೆಯುಳಿಕೆ ರಹಿತ ಮೂಲಗಳಿಂದ ಬರ್ತಕ್ಕಂಥ ವಿದ್ಯುತ್ನ ಒಂದು ಪರ್ಸೆಂಟೇಜ್ 45.4%ಗೆ ರೀಚ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಡಿಷನ್ ಆಫ್ 30 gigawatts ಆಫ್ ಸೋಲಾರ್ ಕೆಪಾಸಿಟಿ ಥ್ರೂ ರೂಫ್ ಟಾಪ್ ಸೋಲಾರ್ ಅಂಡರ್ PM ಸೂರ್ಯ ಗರ್ ಯೋಜನಾ. ಸೊ ಬಹಳ ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂಥ PM ಸೂರ್ಯ ಗರ್ ಯೋಜನೆ ಅಡಿಯಲ್ಲಿ 30 gigawatts ಅಷ್ಟು ಸೋಲಾರ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನಾನು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿರ್ತೇನೆ. ಸೊ ಅಲ್ಲಿ ಏನಾದರೂ ಮಿಸ್ ಆಗಿದ್ರೆ ಈ ಒಂದು ಟೆಕ್ಸ್ಟಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಗ್ಲೋಬಲ್ ಚಾಲೆಂಜಸ್ ಇದ್ದರೂ ಕೂಡ ಅಂದರೆ ಜಾಗತಿಕವಾಗಿ ಸ್ವಲ್ಪ ಎಕನಾಮಿ ಅಂತಕ್ಕಂಥದ್ದು ಡೌನ್ಫಾಲ್ ಇದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಎಕನಾಮಿಕ್ ರೆಸಿಲಿಯನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವವನ್ನು ನಾವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನಾವಿಂದು ಆರ್ಥಿಕ ಬೆಳವಣಿಗೆಯಲ್ಲಿ ನೋಡ್ಬೋದಾಗಿರ್ತಕ್ಕಂಥ ಒಂದು ಸರ್ವೆ ಇದಾಗಿರುತ್ತೆ. ಅಂದರೆ ಆಸ್ ಪರ್ ದ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಆಸ್ ಪರ್ ದಿ ಸರ್ವೆ ದಟ್ ಈಸ್ ಶೋನ್. ಸೊ ಈವನ್ ದೋ ದೆರ್ ಈಸ್ ಎಕನಾಮಿಕ್ ಸ್ಲೋ ಡೌನ್ ಅಕ್ರಾಸ್ ದ ಗ್ಲೋಬ್, ಸೊ ಭಾರತ ದೇಶದಲ್ಲಿ ಇದು ಸ್ವಲ್ಪ ಪಾಸಿಟಿವಿಟಿ ಕಡೆಗೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಗೌರ್ಮೆಂಟ್ ಬೇಯಿಸ್ತಕ್ಕಂಥ ಒಂದು ಹಣ ಎಷ್ಟಿದೆ ಮತ್ತೆ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥ ಒಂದು ಬಜೆಟ್ ಏನಿದೆ ಸೊ ಅದರ ಮಧ್ಯದಲ್ಲಿರ್ತಕ್ಕಂಥ ಅಂತರವನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೇವೆ. ಸೊ ಇದು ಕೂಡ ಡಿಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಡಿಕ್ರೀಸ್ಡ್ ಫ್ರಮ್ 6.4% ಆಫ್ ದಿ GDP ಇನ್ ಫೈನಾನ್ಷಿಯಲ್ ಇಯರ್ 23 ಟು 5.6% ಇನ್ ಫೈನಾನ್ಷಿಯಲ್ ಇಯರ್ 24. ಸೊ ಮುಂಚೆ 6.4% ಇತ್ತು, ಅದು 5.6%ಗೆ ಇಳಿಕೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ರಿಡಕ್ಷನ್ ಆಗಿರ್ಲಿಕ್ಕೆ ಕಾರಣಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಇಂಪ್ರೂವ್ಡ್ ಟ್ಯಾಕ್ಸ್ ಕಲೆಕ್ಷನ್ ಅಂದರೆ ಭಾರತ ದೇಶದಲ್ಲಿ ತೆರಿಗೆಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಇಂಪ್ರೂವ್ ಆಗಿರುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಇವಾಗ ಡಿಜಿಟಲೈಸ್ ಆಗಿರುವ ಕಾರಣದಿಂದ ಈ ಪ್ಯಾರಲಲ್ ಎಕಾನಮಿ ಅಥವಾ ಬ್ಲ್ಯಾಕ್ ಮನಿ ಅಂತ ನಾವೇನು ಹೇಳ್ತೇವೆ ಸೊ ಅದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ಈ ಒಂದು ವೈಟ್ ಮನಿ ಅಥವಾ ಕ್ಲೀನ್ ಟ್ರಾನ್ಸಾಕ್ಷನ್ ಆಗುತ್ತೆ ಸೊ ದೇ ಆರ್ ಲಯಬಲ್ ಟು ಪೇ ಟ್ಯಾಕ್ಸಸ್, ಅವಾಗ ಟ್ಯಾಕ್ಸ್ ಕಲೆಕ್ಷನ್ ಅಂತಕ್ಕಂಥದ್ದು ಇಂಪ್ರೂವ್ ಆಗ್ತಾ ಇರುವುದು ಒಂದು ಕಾರಣವಾಗಿರುತ್ತೆ. ಇನ್ನೊಂದು ಪ್ರುಡೆಂಟ್ ಎಕ್ಸ್ಪೆಂಡಿಚರ್ ಮ್ಯಾನೇಜ್ಮೆಂಟ್ ಅಂದರೆ ಸರ್ಕಾರ ವ್ಯಯಿಸ್ತಕ್ಕಂಥ ಒಂದು ಹಣ ಏನಿರುತ್ತೆ ಅದನ್ನ ವಿವೇಚನಾಶೀಲವಾಗಿ ವ್ಯಯಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಿಸ್ ಇಸ್ ಆಲ್ ಆಸ್ ಪರ್ ದಿ ರೆಕಾರ್ಡ್ಸ್. ಸೊ ವಿವೇಚನಾಶೀಲವಾಗಿ ಅವರು ವ್ಯಯಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಸೊ ನಾವು ಸಾಲ ಮಾಡ್ತಕ್ಕಂಥ ಹಣ ಕಡಿಮೆ ಆಗಿರುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ವಿತ್ತೀಯ ಕೊರತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ the resilient economy and the Indian economy grew over 7% for the third consecutive year. ಅಂದರೆ 3 ಸತತ ವರ್ಷಗಳಲ್ಲಿ ನಮ್ಮ ಭಾರತ ದೇಶದ ಆರ್ಥಿಕತೆ 7% ಅಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಕ್ಕಂಥದ್ದು. ಸೊ ದಿಸ್ ಇಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಯಾವಾಗ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಿ ಇಂಪೋರ್ಟ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಸೊ ಅವಾಗ ನಮ್ಮ ಭಾರತ ದೇಶದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದರೆ ಚಾಲ್ತಿ ಖಾತೆ ಕೊರತೆ ಕೂಡ ಕಡಿಮೆ ಆಗಿರುತ್ತೆ. ಸೊ ಇದು 0.7% ಆಫ್ ದಿ GDP ಇನ್ ಫಿನಾನ್ಷಿಯಲ್ ಇಯರ್ಗೆ ಇಂಪ್ರೂವ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂಚೆ 2% ಇತ್ತು, ಅಂದರೆ ಫಿನಾನ್ಷಿಯಲ್ ಇಯರ್ 23 ಅದು 2% ಇದ್ದಿದ್ದು ಅದು 0.7%ಗೆ ಡಿಕ್ರೀಸ್ ಆಗಿರ್ತಕ್ಕಂಥದ್ದು, ಅಂದರೆ ಆ ಗ್ಯಾಪ್ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಫಾರೆಕ್ಸ್ ರಿಸರ್ವ್ಸ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಸ್ಟೋರ್ ಆಗ್ತಾ ಇರ್ತಕ್ಕಂಥ ಡಾಲರ್ಸ್, ದಟ್ ಈಸ್ ಜಸ್ಟ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಡಾಲರ್ಸ್ ರೂಪದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಂಗ್ರಹಣೆ ಆಗ್ತಾ ಇರ್ತಕ್ಕಂಥ ಹಣ ಕೂಡ ಹೆಚ್ಚಾಗ್ತಾ ಇರುತ್ತೆ. ಸೊ ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಕುಡ್ ಕವರ್ ಮೋರ್ ದೆನ್ 10 months ಆಫ್ ದಿ ಪ್ರೊಜೆಕ್ಟೆಡ್ ಇಂಪೋರ್ಟ್ಸ್. ಅಂದರೆ ನಾವು ಯಾವುದೇ ಒಂದು ಎಕ್ಸ್ಪೋರ್ಟನ್ನು ಮಾಡದಿದ್ದರೂ ಕೂಡ
ನಮ್ಮ ಭಾರತ ದೇಶದಲ್ಲಿ ಈಗ ಸಂಗ್ರಹವಾಗಿರ್ತಕ್ಕಂಥ ಫೋರೆಕ್ಸ್ ಏನಿದೆ ಅದು ಮುಂದಿನ 10 ತಿಂಗಳುಗಳವರೆಗೂ ನಮ್ಮ ಭಾರತ ದೇಶಕ್ಕೆ ಏನೇನು ವಿದೇಶದಿಂದ ನಾವು ಖರೀದಿ ಮಾಡಬಹುದೋ ಅಷ್ಟು ಫಾರೆಕ್ಸ್ ರಿಸರ್ವ್ಸ್ಗಳು ನಮ್ಮ ಭಾರತ ದೇಶದಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆ್ಯಂಡ್ 98% ಆಫ್ ದಿ ಎಕ್ಸ್ಟರ್ನಲ್ ಡೆಟ್. ಸೊ ಇಷ್ಟು ನಮ್ಮ ಭಾರತ ದೇಶದಲ್ಲಿ ಫಾರಿನ್ ರಿಸರ್ವ್ಸ್ ಅಂತಕ್ಕಂಥದ್ದು 10 ತಿಂಗಳವರೆಗೆ ಸಾಕಾಗುವಷ್ಟು ಸ್ಟೋರ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಸ್ಥಿರವಾಗ್ತಾ ಇದೆ ಅಥವಾ ಸ್ಟೇಬಲ್ ಆಗ್ತಾ ಇದೆ. ಸೊ ಡಬಲ್ ಡಿಜಿಟ್ ಕ್ರೆಡಿಟ್ ಗ್ರೋತ್ ಆಗಿರುತ್ತೆ. ಸೊ ಬ್ಯಾಂಕಿಂಗ್ ಕ್ಷೇತ್ರ ಕೂಡ 2 ಅಂಕಿಗಳ ಅಭಿವೃದ್ಧಿಯನ್ನು ಸಾಧಿಸಿರುತ್ತೆ. ಲೋ NPs ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೀತೇವೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಸೊ ಇವಾಗ ಯಾರಿಗೋ ಸಾಲ ಕೊಟ್ಟಿರ್ತಾರೆ, ಅದು ರಿಕವರಿ ಆಗ್ತಾ ಇರೋದಿಲ್ಲ. ಸೊ ಅದು ಬ್ಯಾಂಕಿಂಗ್ ಸೆಕ್ಟರ್ಗೆ ಲಾಸ್ ಆಗಿರುತ್ತೆ, ಅದನ್ನು ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೇವೆ. ಸೊ ಅದು ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಸೆಟ್ ಕ್ವಾಲಿಟಿ ಅಥವಾ ಈ ಒಂದು ಸುಧಾರಿತ ಆಸ್ತಿ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಫೋಕಸ್ ವಿಲ್ ಬಿ ಆನ್ ಬಾಟಮ್ ಅಪ್ ರಿಫಾರ್ಮ್ಸ್. ಅಂದರೆ ಸೊ ಯಾವುದೇ ಒಂದು ಕ್ಷೇತ್ರ ಉತ್ತಮವಾಗಿ ಅಭಿವೃದ್ಧಿ ಆಗಬೇಕಾಗಿದ್ರೆ ಆ ಗ್ರಾಸ್ ರೂಟಲ್ಲಿ ಏನು ಇಶ್ಯೂಸ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ನಾವು ಟಾಪ್ ಟು ಬಾಟಮ್ ಅಪ್ರೋಚಲ್ಲಿ ಪಾಲಿಸಿಗಳನ್ನು ಮಾಡಲಿಕ್ಕಾಗೋದಿಲ್ಲ. ಬಾಟಮ್ ಟು ಟಾಪ್ ಅಪ್ರೋಚನ್ನು ಮಾಡಿದಾಗ ಸೊ ನಾವು ನಿಖರವಾದ ನೀತಿಗಳನ್ನು ರೂಪಿಸಲಿಕ್ಕೆ ಸುಲಭವಾಗುತ್ತೆ. ಸೊ ಅದೇ ರೀತಿ ಒಂದು ಬಾಟಮ್ ಅಪ್ ರಿಫಾರ್ಮ್ಸನ್ನು ನಮ್ಮ ಭಾರತ ದೇಶದಲ್ಲಿ ಕೈಗೊಳ್ತಾ ಇದ್ದಾರೆ. ಸೊ ಅದರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ, ಸ್ಕಿಲ್ ಕ್ರಿಯೇಷನ್ ಆಗುತ್ತೆ, MSMEಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ಗ್ರೀನ್ ಟ್ರಾನ್ಸಿಷನ್ ಹಸಿರು ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು, ಅದಾದಮೇಲೆ ಇನ್ಈಕ್ವಾಲಿಟಿ ಅಥವಾ ಅಸಮಾನತೆ ಏನಿರುತ್ತೆ ಸೊ ಅದನ್ನು ಸರಿದೂಗಿಸ್ತಕ್ಕಂಥ ಪ್ರಯತ್ನಗಳ ಭಾಗವಾಗಿ ಬಾಟಮ್ ಟಾಪ್ ಅಪ್ರೋಚನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೆಟ್ FDI ಇನ್ಫ್ಲೋ ಕಡಿಮೆ ಆಗಿರುತ್ತೆ, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಬಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳ ಸ್ವಲ್ಪ ಡಿಕ್ಲೇನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ $26.5 ಬಿಲಿಯನ್ ಅಷ್ಟು ಇರುತ್ತೆ ಫಿನಾನ್ಷಿಯಲ್ ಇಯರ್ 24ನಲ್ಲಿ. ಅದೇ 23ಯಲ್ಲಿ $42 ಬಿಲಿಯನ್ ಅಷ್ಟು ಇದ್ದಿದ್ದು ಆಲ್ಮೋಸ್ಟ್ 50%ಗೆ ರಿಡ್ಯೂಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎನರ್ಜಿ ಸೆಕ್ಟರ್ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಎನರ್ಜಿ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಆಟೋಮ್ಯಾಟಿಕಲಿ ಈ ಎನರ್ಜಿ ಸೆಕ್ಟರ್ ಇನ್ಕ್ರೀಸ್ಗೂ ಕಾರಣವಾಗುತ್ತೆ. ಸೊ ಎನರ್ಜಿ ನೀಡ್ಸ್ ಆರ್ ಪ್ರೊಜೆಕ್ಟೆಡ್ ಟು ಗ್ರೋ ಬೈ 2 to 2.5 times by 2047 2047 ಬರೋ ಅಷ್ಟೊತ್ತಿಗೆ. ಸೊ ಈಗೆಷ್ಟು ಎನರ್ಜಿ ನಮಗೆ ಅವಶ್ಯಕತೆ ಇದೆ ಅದರ ದುಪ್ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಡಿಮ್ಯಾಂಡನ್ನು ಮೀಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಈಗ ರಿನ್ಯೂಬಲ್ ಎನರ್ಜಿ ಅಂತಕ್ಕಂಥ ಕಾನ್ಸೆಪ್ಟನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿರುವ ಕಾರಣದಿಂದ ಸೊ ಈ ಒಂದು ಡಿಮ್ಯಾಂಡನ್ನು ನಾವು ಸುಲಭವಾಗಿ ಮೀಟ್ ಮಾಡ್ಬೋದು ಅಂತಕ್ಕಂಥ ಪ್ರೊಜೆಕ್ಷನನ್ನು ಮಾಡಲಾಗ್ತಾ ಇದೆ. ಸೊ ಅದಾದಮೇಲೆ ಅಗ್ರಿಕಲ್ಚರ್ ಸೆಕ್ಟರ್ ಅಭಿವೃದ್ಧಿ ಹೊಂದಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್ 4.1% ಆನ್ಯುಯಲಿ ಓವರ್ ದಿ ಪಾಸ್ಟ್ 5 ಇಯರ್ಸ್, ಅಂದರೆ ಕಳೆದ 5 ವರ್ಷಗಳಲ್ಲಿ ವಾರ್ಷಿಕವಾಗಿ 4.18% ಅಷ್ಟು ಕೃಷಿ ಕ್ಷೇತ್ರ ಡೆವಲಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಸ್ಟ್ರಿ ಸೆಕ್ಟರ್ ಕೂಡ ಗ್ರೋತ್ ಆಗಿರುತ್ತೆ, 9.5% ಅಷ್ಟು ಗ್ರೋತ್ ಆಗಿರುತ್ತೆ. ಸೊ ಅದಾದಮೇಲೆ ಸರ್ವಿಸ್ ಸೆಕ್ಟರ್ ಕಾಂಟ್ರಿಬ್ಯೂಟೆಡ್ ಟು 55% ಟು ದಿ ಎಕಾನಮಿ ಇನ್ ಫಿನಾನ್ಷಿಯಲ್ ಇಯರ್ 2024. ಅಂದರೆ ಸೇವಾ ಕ್ಷೇತ್ರ ಬಂದು ಹಣಕಾಸು ವರ್ಷ 2024ರಲ್ಲಿ 55% ಅಷ್ಟನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದನ್ನು ಈ ಒಂದು ಸರ್ವಿಸ್ ಸೆಕ್ಟರಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನಮಗೆ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ವಿಶ್ವದ ಮೊದಲ ಡ್ಯುಯಲ್ ಟವರ್ ಸೌರ ಉಷ್ಣ ಸ್ಥಾವರ ಎಲ್ಲಿದೆ? ಸೊ ವೇರ್ ಇಸ್ ದಿ ವರ್ಲ್ಡ್ಸ್ ಫಸ್ಟ್ ಡ್ಯುಯಲ್ ಟವರ್ ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನು ನಾವು ಚೀನಾದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡ್ಯುಯಲ್ ಟವರ್ ಸೋಲಾರ್ ಪ್ಲಾಂಟ್? ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲೊಂದು ಟವರನ್ನು ನೀವು ನೋಡ್ತಾ ಇದ್ದೀರಾ, ಸೊ ಇಲ್ಲೊಂದು ಟವರನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ 2 ಟವರ್ಗಳನ್ನು ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದರೆ ಸೊ ದೇ ವಿಲ್ ಹ್ಯಾವ್ ಕೆಪ್ಟ್ ಥೌಸಂಡ್ಸ್ ಆಫ್ ಮಿರರ್ಸ್ ಹಿಯರ್. ಸೊ ಇಲ್ಲಿ ಸಾಕಷ್ಟು ಕನ್ನಡಿಗಳನ್ನು ಇಲ್ಲಿ ಇಟ್ಟಿರ್ತಾರೆ. ಸೊ ಈ ಒಂದು ಕನ್ನಡಿಗಳು ಹೇಗೆ ವರ್ಕ್ ಆಗುತ್ತೆ ಅಂದರೆ ಸೂರ್ಯನ ಬೆಳಕು ಈ ಕನ್ನಡಿಗಳ ಮೇಲೆ ಬಿದ್ದಾಗ ಸೊ ಆ ಬೆಳಕು ಇಲ್ಲಿಗೆ ರಿಫ್ಲೆಕ್ಟ್ ಆಗೋ ಥರ ಮಾಡಿರ್ತಾರೆ. ಸೊ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಒಂದೇ ಪಾಯಿಂಟ್ಗೆ ಅದು ರಿಫ್ಲೆಕ್ಟ್
ರಿಫ್ಲೆಕ್ಟ್ ಆಗೋ ಥರ ಮಾಡ್ತಾರೆ. ಸೊ ಯಾವಾಗ ಎಲ್ಲ ಕನ್ನಡಿಗಳ ಒಂದು ರಿಫ್ಲೆಕ್ಷನ್ ಒಂದು ಪಾಯಿಂಟ್ಗೆ ಬೀಳುತ್ತೆ ಅವಾಗ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಬೆಳಕು ಅಥವಾ ಎನರ್ಜಿ ಅಂತಕ್ಕಂಥದ್ದು ನಾವು ಕನ್ವೆನ್ಷನಲ್ ಸೋಲಾರ್ ಮೆಥಡಲ್ಲಿ ಡೆವಲಪ್ ಮಾಡೋದಕ್ಕಿಂತ ಬಹಳ ಜಾಸ್ತಿ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು 2 ಟವರ್ಗೆ ಓವರ್ಲ್ಯಾಪ್ ಮಾಡಿರ್ತಾರೆ ಅಥವಾ ಸೊ ಈ ಒಂದು ರಿಫ್ಲೆಕ್ಷನ್ ಅನ್ನು 2 ಟವರ್ಸ್ಗಳಿಗೆ ಓವರ್ಲ್ಯಾಪ್ ಆಗಿ ಮಾಡುವ ಮುಖಾಂತರ ಸೊ ಚೀನಾದವರು ಅತ್ಯಂತ ಹೆಚ್ಚಿನ ಸೌರಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಡೆವಲಪ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ಸಿ ಹಿಯರ್, ಸೊ ಇಲ್ಲಿ ನಮ್ಮ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನು ಮಿರರ್ಗಳ ಮೇಲೆ ಬೀಳೋ ಥರ ಮಾಡ್ತಾರೆ. ಸೊ ಇದನ್ನು ಈ ಒಂದು ಮಿರರಿಂದ ಎಲ್ಲ ರಿಫ್ಲೆಕ್ಷನ್ಗಳು ಈ ಒಂದು 1 ಪಾಯಿಂಟ್ಗೆ ಅಟ್ಯಾಚ್ ಆಗೋ ಥರ ಅಥವಾ ಡೈರೆಕ್ಟ್ ಆಗೋ ಥರ ಮಾಡಿರ್ತಾರೆ. ಸೊ ಇಲ್ಲಿ ಬರ್ತಕ್ಕಂಥ ಬೆಳಕನ್ನು ಅಥವಾ ಎನರ್ಜಿಯನ್ನು ಸೊ ಈ ಒಂದು ಹಾಟ್ ಸಾಲ್ಟ್ ಟ್ಯಾಂಕ್ ಮತ್ತು ಕೋಲ್ಡ್ ಸಾಲ್ಟ್ ಟ್ಯಾಂಕ್ ಅಂತ ಕರಿತೇವೆ. ಅಂದರೆ ಉಪ್ಪಿನ ಟ್ಯಾಂಕ್ಗಳ ಮುಖಾಂತರ ಈ ಒಂದು ಬೆಳಕನ್ನು ಎನರ್ಜಿಯನ್ನು ಪಾಸ್ ಮಾಡ್ತಾರೆ. ಸೊ ಈ ಒಂದು ಎನರ್ಜಿ ಸಾಲ್ಟ್ ಟ್ಯಾಂಕನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಎಕ್ಸ್ಪ್ಲನೇಷನಲ್ಲಿ ಹೇಳ್ತೇನೆ. ಸೊ ಈ ಒಂದು ಸಾಲ್ಟ್ ಟ್ಯಾಂಕ್ಗಳ ಮುಖಾಂತರ ಸೊ ಇಲ್ಲಿರ್ತಕ್ಕಂಥ ಏನೋ ಸ್ಟೀಮ್ ಜನರೇಟರ್ಗೆ ಪಾಸ್ ಮಾಡ್ತಾರೆ. ಸೊ ಇಲ್ಲಿ ಸ್ಟೀಮ್ ಜನರೇಟ್ ಆದಾಗ ಇಲ್ಲಿ ಟರ್ಬೈನ್ಸ್ ಇರ್ತವೆ. ಸೊ ಸ್ಟೀಮಿಂದ ಈ ಟರ್ಬೈನ್ಸ್ ಏನಾಗುತ್ತೆ ಅಂದರೆ ದೇ ಸ್ಟಾರ್ಟ್ ರೊಟೇಟಿಂಗ್. ಸೊ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಸೊ ಈ ಒಂದು ಮೆಥಡನ್ನು ಚೈನಾದವರು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಮೆಥಡನ್ನು ನಾವೇನಂತ ಕರಿತೀವಿ ಅಂದರೆ ಡ್ಯುಯಲ್ ಟವರ್ ಸೋಲಾರ್ ಥರ್ಮಲ್ ಪ್ಲಾಂಟ್ ಅಂತ ಕರಿತೀವಿ. ಯಾಕಂದರೆ 2 ಟವರ್ಗಳು ಇರೋದ್ರಿಂದ ಸೊ ಇದನ್ನು ನಾವು ಡ್ಯುಯಲ್ ಟವರ್ ಅಂತ ಕರಿತೇವೆ. ಸೊ ಇದು ಸೂರ್ಯನ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ಸೋಲಾರ್ ಥರ್ಮಲ್ ಪ್ಲಾಂಟ್ ಅಂತ ಕರಿತೇವೆ. ಸೊ ಇದು 24% ಎಫಿಷಿಯನ್ಸಿಯನ್ನು ತೋರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರೋದು. ಅಂದರೆ ನಾವು ನಾರ್ಮಲ್ ಸೋಲಾರ್ ಎನರ್ಜಿಯಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ತೇವೆ ಸೊ ಅದಕ್ಕಿಂತ 24% ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಈಸ್ ಲೊಕೇಟೆಡ್ ಇನ್ ಚೈನಾ. 200 ಮೀಟರ್ ಟವರ್ಸ್ ಅಂಡ್ ಆರೆ ಆಫ್ 30,000 ಮಿರರ್ಸ್. ಅಂದರೆ 2 ಟವರ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. 200 ಮೀಟರ್ಸ್ ದೂರದಲ್ಲಿ 2 ಟವರ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. 30,000 ಮಿರರ್ಗಳನ್ನು ಒಂದೇ ಒಂದು ಪಾಯಿಂಟ್ಗೆ ಡೈರೆಕ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ಎನರ್ಜಿಯನ್ನು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯೂನಿಕ್ ಡಿಸೈನ್ ಏನಿದೆ ಸೊ ಇದು ರಿಫ್ಲೆಕ್ಟ್ ದಿ ಸನ್ಲೈಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಆಪ್ಟಿಮೈಸ್ ದಿ ಸೋಲಾರ್ ಎನರ್ಜಿ. ಅಂದರೆ ಬೆಳಕನ್ನು ರಿಫ್ಲೆಕ್ಟ್ ಮಾಡಿದಾಗ ಸೌರ ಶಕ್ತಿ ಅಂತಕ್ಕಂಥದ್ದು ಉತ್ತಮಗೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ ಓವರ್ಲ್ಯಾಪಿಂಗ್ ಮಿರರ್ಸನ್ನು ಯೂಸ್ ಮಾಡ್ತಾರೆ. ಓವರ್ಲ್ಯಾಪಿಂಗ್ ಅಂದರೆ 2 ಟವರ್ಗಳಿಗೆ ಒಂದು ಬೆಳಕನ್ನು ಬೀಮ್ ಮಾಡ್ತಕ್ಕಂಥ ಮಿರರ್ಗಳನ್ನು ಯೂಸ್ ಮಾಡೋದ್ರಿಂದ ಎಫಿಷಿಯನ್ಸಿ ಅಂತಕ್ಕಂಥದ್ದು 24% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ತಂತ್ರಜ್ಞಾನದಲ್ಲಿ ಸಾಲ್ಟ್ ಟ್ಯಾಂಕ್ಗಳನ್ನು ಉಪಯೋಗಿಸ್ತಾರೆ ಅಂತ ಹೇಳಿದೆ. ಸೊ ಅವರು ಮಾಲ್ಟನ್ ಸಾಲ್ಟ್ ಮೆಥಡ್ ಅನ್ನ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಉಪ್ಪು ಅಥವಾ ಈ ಒಂದು ಉಪ್ಪಿನ ಟ್ಯಾಂಕ್ಗಳನ್ನು ಏನಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ದೇ ಸ್ಟೋರ್ ಹೀಟ್ ಡ್ಯೂರಿಂಗ್ ದಿ ಡೇ. ಅಂದರೆ ಹಗಲಿನ ಸಮಯದಲ್ಲಿ ಅವು ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಅಂಡ್ ರಿಲೀಸ್ ಇಟ್ ಡ್ಯೂರಿಂಗ್ ದಿ ನೈಟ್. ಅಂದರೆ ರಾತ್ರಿಯ ಸಮಯದಲ್ಲಿ ಆ ಒಂದು ಶಾಖವನ್ನು ನಿಧಾನವಾಗಿ ಬಿಡುಗಡೆ ಮಾಡುವುದರಿಂದ ದೇ ಕಂಟಿನ್ಯೂ ಪವರ್ ಜನರೇಷನ್ ಈವನ್ ಡ್ಯೂರಿಂಗ್ ನೈಟ್ ಟೈಮ್. ಸೊ ರಾತ್ರಿಯ ಸಮಯದಲ್ಲೂ ಕೂಡ ವಿದ್ಯುತ್ತನ್ನು ಅವು ಜನರೇಟ್ ಮಾಡುವ ಕಾರಣದಿಂದ ಸೊ ಥ್ರೂಔಟ್ ಡೇ ಅಥವಾ 24 hours ಕೂಡ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಚೈನಾದವರು ಡೆವಲಪ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ ಓವರ್ 1.8 ಬಿಲಿಯನ್ ಕಿಲೋವ್ಯಾಟ್ಸ್ ಪರ್ ಅವರ್ ಆಫ್ ಎಲೆಕ್ಟ್ರಿಸಿಟಿ ಆನ್ಯುಯಲಿ. ಅಂದರೆ ವಾರ್ಷಿಕವಾಗಿ 1.8 ಬಿಲಿಯನ್ ಕಿಲೋವ್ಯಾಟ್ ಅವರ್ಸ್ ಅಷ್ಟು ಎನರ್ಜಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ಕಾಯ್ದೆಯ ಅಡಿಯಲ್ಲಿ ಈ ಗುಣಲಕ್ಷಣಗಳನ್ನು ಶತ್ರು ಗುಣಲಕ್ಷಣಗಳು ಎಂದು ವರ್ಗೀಕರಿಸಲಾಗಿದೆ? ಅಂಡರ್ ವಿಚ್ ಆಕ್ಟ್ ಆರ್ ದೀಸ್ ಪ್ರಾಪರ್ಟೀಸ್ ಕ್ಲಾಸಿಫೈಡ್ ಆಸ್ ಎನಿಮಿ ಪ್ರಾಪರ್ಟೀಸ್? ಆಕ್ಚುಲಿ ಯಾವ ಕಾಯ್ದೆಯ ಅಡಿಯಲ್ಲಿ ಪ್ರಾಪರ್ಟೀಸ್ ಅಂದರೆ ಸ್ವತ್ತುಗಳು. ಸೊ ಯಾವ ಸ್ವತ್ತುಗಳನ್ನು ಶತ್ರು ಸ್ವತ್ತುಗಳು ಎಂದು ವರ್ಗೀಕರಿಸಲಾಗಿದೆ? ಸೊ ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರಾಪರ್ಟಿ. ಸೊ ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ನಾವು ಎನಿಮಿ ಪ್ರಾಪರ್ಟೀಸ್ ಅಂತ ಡಿಕ್ಲೇರ್ ಮಾಡ್ತೇವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶತ್ರು ಆಸ್ತಿ ಕಾಯ್ದೆ 1945, ಎನಿಮಿ ಪ್ರಾಪರ್ಟಿ ಆಕ್ಟ್ 1968. ಸೊ ಈ ಒಂದು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣವೇನು? ಸೊ ನಮ್ಮ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ನಿರ್ಧಾರ ಏನು ಅಂದರೆ ಗವರ್ಮೆಂಟ್ ಸ್ಟಾರ್ಟ್ಸ್ ಪ್ರೋಸೆಸ್ ಆಫ್ ಎವಿಕ್ಷನ್ ಅಂಡ್ ಸೇಲ್ ಆಫ್ ಎನಿಮಿ ಪ್ರಾಪರ್ಟಿ. ಅಂದರೆ ನಮ್ಮ ಭಾರತ ಸರ್ಕಾರ ಶತ್ರು ಆಸ್ತಿಗಳ ತೆರವು ಮತ್ತು ಮಾರಾಟ ಪ್ರಕ್ರಿಯೆಯನ್ನು ಸರ್ಕಾರ ಪ್ರಾರಂಭಿಸಿರುತ್ತೆ. ಹಾಗಿದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಎನಿಮಿ ಪ್ರಾಪರ್ಟಿ ಅಥವಾ ಶತ್ರುಗಳ ಸ್ವತ್ತು ಅಂದರೆ ಏನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ವೆನ್ ಇಂಡಿಯಾ ಬಿಕಮ್ ಪಾರ್ಟಿಷನ್ ಅಂದರೆ ಭಾರತ ದೇಶ ವಿಭಾಗವಾದಾಗ ಅಥವಾ ಇಬ್ಬಾಗವಾದಾಗ
ಭಾರತ ಮತ್ತು ಪಾಕಿಸ್ತಾನ ಆಗಿ ಕ್ರಿಯೇಟ್ ಆಗಿರುತ್ತೆ. ಸೊ ಅದಾದ ಮೇಲೆ ಕೂಡ ಭಾರತ ಮತ್ತು ಪಾಕಿಸ್ತಾನ ಯುದ್ಧಗಳು ನಡೆದಿರ್ತವೆ. ಅದ್ರ ಜೊತೆಗೆ ಚೈನಾದೊಂದಿಗೆ 1965 ಅಲ್ಲೂ ಕೂಡ ಭಾರತ ದೇಶ ಯುದ್ಧವನ್ನ ಮಾಡಿರುತ್ತೆ. ಸೊ ಈ ಒಂದು ಯುದ್ಧವನ್ನ ಮಾಡಿದಾಗ ಲೆಟ್ ಅಸ್ ಅಸ್ಯೂಮ್ ದೇರ್ ಆರ್ ಅ ಫ್ಯೂ ಪೀಪಲ್ ಸ್ಟೇಯಿಂಗ್ ಇನ್ ಇಂಡಿಯಾ, ಬಟ್ ಈ ಒಂದು ಯುದ್ಧ ಆದಾಗ ಅವರು ಈದರ್ ಪಾಕಿಸ್ತಾನಕ್ಕೆ ಮೈಗ್ರೇಟ್ ಆಗಿರ್ತಾರೆ ಅಥವಾ ಚೈನಾಗೆ ಮೈಗ್ರೇಟ್ ಆಗಿರ್ತಾರೆ. ಸೊ ಇವೆರಡೂ ದೇಶಗಳಿಗೆ ಮೈಗ್ರೇಟ್ ಆದಾಗ ಇಮ್ಯಾಜಿನ್ ಅವರ ಹೆಸರಿನಲ್ಲಿ ಆಸ್ತಿ ಅಥವಾ ಪ್ರಾಪರ್ಟಿ ನಮ್ಮ ಭಾರತ ದೇಶದಲ್ಲಿರುತ್ತೆ. ಆ ಒಂದು ಪ್ರಾಪರ್ಟಿಯನ್ನ ನಮ್ಮ ಭಾರತ ದೇಶ ಎನಿಮಿ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿರುತ್ತೆ. ಸೊ ಎನಿಮಿ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿ ಅದನ್ನ ಈಗ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ದೆರ್ ವಾಸ್ ಈವನ್ ಲಿಟಲ್ ಮೋರ್ ಪ್ರೋಸೆಸ್ ಬಿಫೋರ್ ದಿಸ್ ಪರ್ಟಿಕ್ಯುಲರ್ ಆಕ್ಟ್. ಸೊ ಆ ಪ್ರೋಸೆಸ್ ಏನು ಅಂತ ನಾವು ನೋಡೋದಾದ್ರೆ ದ ಗವರ್ನಮೆಂಟ್ ಟುಕ್ ಓವರ್ ದಿ ಪ್ರಾಪರ್ಟೀಸ್ ಆಫ್ ದೋಸ್ ಪೀಪಲ್ ಅಂಡರ್ ದಿ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್. ಸೊ ಮುಂಚೆ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಆ ಒಂದು ಕಾಯ್ದೆಯ ಪ್ರಕಾರ ಈ ಆಸ್ತಿಗಳನ್ನೆಲ್ಲ ಸರ್ಕಾರ ತೆಗೆದುಕೊಳ್ಳುತ್ತೆ. ಅಂಡ್ ಲೇಟರ್ ಎನಾಕ್ಟೆಡ್ ಅನ್ ಎಕ್ಸ್ಕ್ಲೂಸಿವ್ ಲಾ ಕಾಲ್ಡ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಇನ್ 1968. ಅದಾದ ನಂತರ 1968ರಲ್ಲಿ ಸೊ ಎನಿಮಿ ಪ್ರಾಪರ್ಟಿ ಆಕ್ಟ್ ಅನ್ನ ಅದಕ್ಕೊಂತ ಪರ್ಟಿಕ್ಯುಲರ್ ಆಗಿ ನಮ್ಮ ಭಾರತ ದೇಶ ತಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಅಮೆಂಡ್ಮೆಂಟ್ ಏನು ಅಂದ್ರೆ ದಿ ಅಮೆಂಡ್ಮೆಂಟ್ ಆಫ್ ಎನಿಮಿ ಪ್ರಾಪರ್ಟಿ ಲಾ ಡಿಬಾರ್ಸ್ ದಿ ಇಂಡಿಯನ್ ಹೀರ್ಸ್ ಆಫ್ ದೋಸ್. ಅಂದ್ರೆ ಯಾರಾದ್ರೂ ಈಗ ಪಾಕಿಸ್ತಾನ ಅಥವಾ ಚೈನಾ ದೇಶದಲ್ಲಿರ್ತಾರೆ, ಸೊ ನಾವು ಅವರ ವಂಶಕ್ಕೆ ಸೇರಿದವರು ಅಂತ ಇಲ್ಲಾರಾದ್ರೂ ಕ್ಲೇಮ್ ಮಾಡಿದ್ರೆ ಸೊ ಆ ರೀತಿ ಕ್ಲೇಮ್ ಮಾಡ್ತಕ್ಕಂಥ ಅವಕಾಶವನ್ನ ಕೊಟ್ಟಿರೋದಿಲ್ಲ. ಹೂ ಮೈಗ್ರೇಟೆಡ್ ಟು ಪಾಕಿಸ್ತಾನ್ ಆರ್ ಚೈನಾ ಫ್ರಮ್ ಲೇಯಿಂಗ್ ಕ್ಲೇಮ್ ಟು ದಿ ಪ್ರಾಪರ್ಟಿ ಆನ್ ದ ಬೇಸಿಸ್ ಆಫ್ ದೇರ್ ಇಂಡಿಯನ್ ಸಿಟಿಸನ್ಶಿಪ್. ಅಂದ್ರೆ ಸೊ ನಮ್ಮ ಪೂರ್ವಜರು ಮಾತ್ರ ಪಾಕಿಸ್ತಾನಕ್ಕೆ ಅಥವಾ ಚೈನಾಗೆ ಮೈಗ್ರೇಟ್ ಆಗಿದ್ದಾರೆ, ಬಟ್ ನಾವಿಲ್ಲೇ ನೆಲೆಸಿದ್ದೇವೆ, ನಮಗೆ ಭಾರತ ದೇಶದ ಪಾಸ್ಪೋರ್ಟ್ ಇದೆ, ನಾವು ಭಾರತ ದೇಶದ ನಾಗರಿಕರು ಎಂದು ಕ್ಲೇಮ್ ಮಾಡಿಕೊಂಡು ಆ ಒಂದು ಎನಿಮಿ ಪ್ರಾಪರ್ಟಿನ ನಮ್ದು ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಥವಾ ಅವಕಾಶ ಇಲ್ಲ. ಆ ಒಂದು ತಿದ್ದುಪಡಿಯನ್ನ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಎನಿಮಿ ಪ್ರಾಪರ್ಟಿ ಲಿಸ್ಟ್ಗಳಲ್ಲಿ ಹೈಯೆಸ್ಟ್ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಇರುತ್ತೆ. ಸೆಕೆಂಡ್ ಪ್ಲೇಸ್ ಇಸ್ ಟೇಕನ್ ಬೈ ವೆಸ್ಟ್ ಬೆಂಗಾಲ್, ದೆನ್ ಡೆಲ್ಲಿ, ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಗುಜರಾತ್, ತ್ರಿಪುರಾ ಮತ್ತೆ ಹರಿಯಾಣವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಸ್ಟೇಟ್ಸ್ ಬಂದು ಇಲ್ಲಿ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಎಲ್ಲ ಮಾಹಿತಿಯನ್ನ ನಾನು ಆಲ್ರೆಡಿ ಟೇಬಲ್ ಅಲ್ಲಿ ಹೇಳಿರ್ತೇನೆ. ಸೊ ದಿಸ್ ಇಸ್ ಅಬೌಟ್ ಆಕ್ಷನಿಂಗ್ ದಿಸ್ ಎನಿಮಿ ಪ್ರಾಪರ್ಟಿ. ಸೊ ಕೇಂದ್ರ ಸರ್ಕಾರ ಸೊ ಈ ಒಂದು ಎನಿಮಿ ಪ್ರಾಪರ್ಟಿ ಆಕ್ಟ್ 1968ರ ಅಡಿಯಲ್ಲಿ ಈ ಒಂದು ಶತ್ರು ಸ್ವತ್ತುಗಳನ್ನ ಮಾರಾಟ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಓವರ್ 9400 ಪ್ರಾಪರ್ಟೀಸ್ ಇರುತ್ತೆ. ಅಂದ್ರೆ ಬೇರೆ ಬೇರೆ ಒಂದು ಒಂದು ವಾಲ್ಯೂಮ್. ಸೊ ವಾಲ್ಯೂಮ್ ಮೇ ಬಿ ವೇರಿಯಿಂಗ್ ಇರುತ್ತೆ, ಬಟ್ 9400 ಪ್ರಾಪರ್ಟೀಸ್ ಅನ್ನ ಅವರು ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದರಲ್ಲಿ ಹೈಯೆಸ್ಟ್ ಮೆಜಾರಿಟಿ ಆಫ್ ದೀಸ್ ಇರ್ತಕ್ಕಂಥದ್ದು ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ದೆಹಲಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ದೆರ್ ಆರ್ ಆಲ್ಸೋ ಪ್ರಾಪರ್ಟೀಸ್ ಇನ್ ಮೇಘಾಲಯ ಮತ್ತು ಅಸ್ಸಾಮಲ್ಲೂ ಕೂಡ ಈ ರೀತಿ ಎನಿಮಿ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದ ವ್ಯಾಲ್ಯೂ ಆಫ್ ದೀಸ್ ಪ್ರಾಪರ್ಟೀಸ್ ಇಸ್ ಅರೌಂಡ್ 1 trillion Indian rupees. ಯು ಕ್ಯಾನ್ ಇಮ್ಯಾಜಿನ್ ದ ವ್ಯಾಲ್ಯೂ. ಸೊ ಈ ಎಲ್ಲಾ ಸ್ವತ್ತು ಏನಿರುತ್ತೆ ಅದನ್ನ ಮಾರಾಟ ಮಾಡಿದ್ರೆ ಸರ್ಕಾರಕ್ಕೆ 1 trillion Indian rupees ಅಷ್ಟು ಹಣವನ್ನ ಗಳಿಸ್ತಕ್ಕಂಥ ಒಂದು ಸ್ವತ್ತಿರುತ್ತೆ. ಸೊ ದೇ ಜನರೇಟ್ ಸಿಗ್ನಿಫಿಕೆಂಟ್ ರೆವೆನ್ಯೂ. ಸರ್ಕಾರಕ್ಕೆ ಸಾಕಷ್ಟು ಹಣಕಾಸನ್ನ ಜನರೇಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಇದು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯುರೋಪಿಯನ್ ಆಯೋಗದ ಅಧ್ಯಕ್ಷರಾಗಿ 2ನೇ ಅವಧಿಗೆ ಯಾರು ಮರು ಚುನಾಯಿತರಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಫಾರ್ ದಿ ಸೆಕೆಂಡ್ ಟರ್ಮ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ದಿ ಯುರೋಪಿಯನ್ ಕಮಿಷನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉರ್ಸುಲಾ ವಾನ್ ಡೇರ್ ಲೇಯನ್ ಅಂತ ಕರೀತೇವೆ. ಸೊ ಇವರು ಯುರೋಪಿಯನ್ ಆಯೋಗಕ್ಕೆ ಮತ್ತೊಮ್ಮೆ 2ನೇ ಟರ್ಮ್ಗೆ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಭಾವಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಯುರೋಪಿಯನ್ ಕಮಿಷನ್ ಆಗಿರುತ್ತೆ. ಸೊ ಈ ಒಂದು ಯುರೋಪಿಯನ್ ಆಯೋಗಕ್ಕೆ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿ 2ನೇ ಬಾರಿಗೆ ಸೊ ಈಕೆ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಟರ್ಮ್ ಎಷ್ಟು ವರ್ಷದವರೆಗೆ ಇರುತ್ತೆ ಅಂದ್ರೆ 5 years ವರೆಗೂ ಇರುತ್ತೆ. ಸೊ ಶಿ ವಿಲ್ ಬಿ ಇನ್ ದಿಸ್ ಪೊಸಿಷನ್ ಟಿಲ್ 2029 ವರೆಗೂ ಈ ಒಂದು ಸ್ಥಾನವನ್ನ ಅವರು ಪಡೆದುಕೊಂಡಿರ್ತಾರೆ. ಹಾಗಿದ್ರೆ ವಾಟ್ ಈಸ್ ಯುರೋಪಿಯನ್ ಕಮಿಷನ್ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ನಾವು ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಅಂತ ಕರಿತೇವೆ. ಅಂದ್ರೆ ಯುರೋಪಿಯನ್ ಒಕ್ಕೂಟದ ಅಡಿಯಲ್ಲಿ ಬರ್ತಕ್ಕಂಥ ಕಾರ್ಯನಿರ್ವಾಹಕ ಶಾಖೆ ಅಂತ ಕರಿತೇವೆ. ಅಂದ್ರೆ ಯುರೋಪಿಯನ್ ಯೂನಿಯನ್ ಅಡಿಯಲ್ಲಿ ತೆಗೆದುಕೊಂಡ
ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಅಂಗವಾಗಿ ನಾವು ಯುರೋಪಿಯನ್ ಕಮಿಷನ್ ಅನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಪೊಲಿಟಿಕಲಿ ಇಂಡಿಪೆಂಡೆಂಟ್ ಎಕ್ಸಿಕ್ಯೂಟಿವ್ ಆರ್ಮ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿಯ ರಾಜಕೀಯ ಹಸ್ತಕ್ಷೇಪವನ್ನು ಒಳಗೊಂಡಿರದ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಂಗವಾಗಿ ಇದನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಿದರ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಜವಾಬ್ದಾರಿಗಳು ಏನು ಅಂತ ನಾವು ನೋಡೋದಾದ್ರೆ, ಪ್ರಪೋಸಿಂಗ್ ಲೆಜಿಸ್ಲೇಷನ್ಸ್ ಅಂದರೆ ಶಾಸನಗಳನ್ನು ಪ್ರಸ್ತಾಪಿಸ್ತಕ್ಕಂಥದ್ದು, ಇಂಪ್ಲಿಮೆಂಟಿಂಗ್ ಡಿಸಿಷನ್ಸ್ ಅಂದರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು, ಅಪ್ಹೋಲ್ಡಿಂಗ್ ದಿ ಯುರೋಪಿಯನ್ ಯೂನಿಯನ್ ಟ್ರೀಟೀಸ್ ಅಂದರೆ ಯುರೋಪಿಯನ್ ಒಕ್ಕೂಟದ ಅಡಿಯಲ್ಲಿ ಬರ್ತಕ್ಕಂಥ ಒಪ್ಪಂದಗಳನ್ನು ನೆರವೇರಿಸ್ತಕ್ಕಂಥದ್ದು, ಮ್ಯಾನೇಜಿಂಗ್ ದಿ ಡೇ ಟು ಡೇ ಬಿಸ್ನೆಸ್ ಅಂದರೆ ಪ್ರತಿನಿತ್ಯದ ವ್ಯವಹಾರಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿಗಳಾಗಿರ್ತವೆ. ಸೊ ಇದರ ಕಾಂಪೋಸಿಷನ್ ಅನ್ನು ನಾವು ನೋಡೋದಾದ್ರೆ, ಇಟ್ ಈಸ್ ಲೈಕ್ ಅ ಕ್ಯಾಬಿನೆಟ್ ಇನ್ ದ ಗವರ್ಮೆಂಟ್ ಅಂದರೆ ಸರ್ಕಾರದಲ್ಲಿ ಮಂತ್ರಿಮಂಡಲ ಹೇಗಿರುತ್ತೆ ಸೊ ಅದೇ ರೀತಿ ಈ ಒಂದು ಆಯೋಗವನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಹ್ಯಾಸ್ 27 ಮೆಂಬರ್ಸ್ ಅಂದರೆ 27 ಸದಸ್ಯರನ್ನ ಈ ಒಂದು ಕಮಿಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಆ 27 ಮೆಂಬರ್ಸ್ ಅನ್ನ ಮೆಂಬರ್ ಸ್ಟೇಟ್ಸ್ ಅಂದರೆ ಆ ಯುರೋಪಿಯನ್ ಯೂನಿಯನ್ ಇರತಕ್ಕಂಥ ರಾಷ್ಟ್ರಗಳಿಂದ ಆ ಸದಸ್ಯರನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೇನ್ ರೋಲ್ಸ್ ಅಥವಾ ಪ್ರಮುಖ ಪಾತ್ರಗಳನ್ನು ನಾವು ನೋಡೋದಾದ್ರೆ, ಇಟ್ ಈಸ್ ದಿ ಓನ್ಲಿ ಬಾಡಿ ದಟ್ ಕ್ಯಾನ್ ಪ್ರಪೋಸ್ ನ್ಯೂ ಯುರೋಪಿಯನ್ ಯೂನಿಯನ್ ಲಾಸ್ ಅಂದರೆ ಯುರೋಪಿಯನ್ ಯೂನಿಯನ್ ಅಡಿಯಲ್ಲಿ ಬರ್ತಕ್ಕಂಥ ಕಾನೂನುಗಳನ್ನು ಅದು ಶಿಫಾರಸುಗಳನ್ನು ಮಾಡ್ತಕ್ಕಂಥ ಏಕೈಕ ಅಂಗವಾಗಿ ಇದನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂಡ್ ದೆನ್ ದೇ ಆರ್ ಅಡಾಪ್ಟೆಡ್ ಬೈ ದ ಯುರೋಪಿಯನ್ ಪಾರ್ಲಿಮೆಂಟ್ ಅಂಡ್ ದಿ ಕೌನ್ಸಿಲ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಅಂದರೆ ಇವರು ಶಿಫಾರಸುಗಳನ್ನು ಮಾಡಿದಾಗ ಯುರೋಪಿಯನ್ ಪಾರ್ಲಿಮೆಂಟ್ ಅಥವಾ ಕೌನ್ಸಿಲ್ ಆಫ್ ಯುರೋಪಿಯನ್ ಯೂನಿಯನ್ ಏನಿರುತ್ತೆ ಸೊ ಅದು ಅವುಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದಾದ್ಮೇಲೆ ಇಂಪ್ಲಿಮೆಂಟೇಷನ್, ಇಟ್ ಎನ್ಶೋರ್ಸ್ ದಟ್ ಯುರೋಪಿಯನ್ ಯೂನಿಯನ್ ಲಾಸ್ ಆರ್ ಕರೆಕ್ಟ್ಲಿ ಅಪ್ಲೈಡ್. ಸೊ ಯುರೋಪಿಯನ್ ಯೂನಿಯನ್ ಅಡಿಯಲ್ಲಿ ಬರ್ತಕ್ಕಂಥ ಕಾನೂನುಗಳನ್ನು ಸರಿಯಾಗಿ ಅನ್ವಯಿಸಲಾಗುತ್ತದೆಯೋ ಇಲ್ಲವೋ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಕಮಿಷನ್ಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಯುರೋಪಿಯನ್ ಯೂನಿಯನ್ ಬರ್ತಕ್ಕಂಥ ಬಜೆಟ್ ಏನಿರುತ್ತೆ ಸೊ ಅದನ್ನ ಅಲೋಕೇಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಕಮಿಷನ್ಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಇಟ್ ಕ್ಯಾನ್ ಟೇಕ್ ಲೀಗಲ್ ಆಕ್ಷನ್ ಅಗೇನ್ಸ್ಟ್ ದಿ ಬಿಸ್ನೆಸ್ ಆರ್ ದಿ ಮೆಂಬರ್ ಸ್ಟೇಟ್ ದಟ್ ವೈಲೇಟ್ ಯುರೋಪಿಯನ್ ಯೂನಿಯನ್ ಲಾಸ್ ಅಂದರೆ ಯುರೋಪಿಯನ್ ಯೂನಿಯನ್ ಒಕ್ಕೂಟದ ಅಡಿಯಲ್ಲಿ ಬರ್ತಕ್ಕಂಥ ಕಾನೂನುಗಳನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಸೊ ಅವರ ಮೇಲೆ ಕಾನೂನು ಕ್ರಮಗಳನ್ನು ಜರುಗಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸೊ ಈ ಒಂದು ಆಯೋಗಕ್ಕೆ ಕೊಡಲಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಬೆಲ್ಜಿಯಂನಲ್ಲಿ ಇರ್ತಕ್ಕಂಥ ಬ್ರುಸೆಲ್ಸ್ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಂಟೈರ್ ಸ್ಟ್ರಕ್ಚರ್ ಅನ್ನು ಯುರೋಪಿಯನ್ ಯೂನಿಯನ್ ಅಡಿಯಲ್ಲಿ ಬರ್ತಕ್ಕಂಥ ಸಂಪೂರ್ಣ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅನ್ನು ನಾವು ನೋಡೋದಾದ್ರೆ, ಸೊ ಯುರೋಪಿಯನ್ ಯೂನಿಯನ್ ಸಿಟಿಸನ್ಸ್ ಇಂದ ನಾವು ಪ್ರಾರಂಭ ಮಾಡೋಣ. ಸೊ ಇವರು ಯುರೋಪಿಯನ್ ಕೌನ್ಸಿಲ್ ಅನ್ನ ಆಯ್ಕೆ ಮಾಡ್ತಾರೆ ಮತ್ತೆ ಯುರೋಪಿಯನ್ ಪಾರ್ಲಿಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ. ಸೊ ಯುರೋಪಿಯನ್ ಕೌನ್ಸಿಲ್ ಆಗಿರ್ಬೋದು ಅಥವಾ ಪಾರ್ಲಿಮೆಂಟ್ ಆಗಿರ್ಬೋದು ಸೊ ಎರಡನ್ನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಯುರೋಪಿಯನ್ ಯೂನಿಯನ್ ಸಿಟಿಸನ್ಸ್ಗೆ ಆಗಿರುತ್ತೆ. ಸೊ ಅದಾದ್ಮೇಲೆ ದೇರ್ ಶುಡ್ ಬಿ ಅ ಪ್ರೆಸಿಡೆಂಟ್. ಸೊ ನಾವು ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರೆಸಿಡೆಂಟ್ ಅವರನ್ನ ನಾಮಿನೇಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಯುರೋಪಿಯನ್ ಕೌನ್ಸಿಲ್ಗೆ ಕೊಟ್ಟಿರ್ತಾರೆ. ಬಟ್ ಅವರನ್ನ ಅಪ್ರೂವ್ ಮಾಡ್ತಕ್ಕಂಥದ್ದು ಅಥವಾ ರಿಜೆಕ್ಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಯುರೋಪಿಯನ್ ಪಾರ್ಲಿಮೆಂಟ್ಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ದೇ ಕ್ಯಾನ್ ಹ್ಯಾವ್ ಅ ಪ್ರೆಸಿಡೆಂಟ್ ಫಾರ್ ಯುರೋಪಿಯನ್ ಕಮಿಷನ್. ಸೊ ಯುರೋಪಿಯನ್ ಕಮಿಷನ್ಗೆ ಸೊ ಅವರು ಪ್ರೆಸಿಡೆಂಟ್ ಅನ್ನ ಆಯ್ಕೆ ಮಾಡ್ತಾರೆ. ಸೊ ಯುರೋಪಿಯನ್ ಕಮಿಷನ್ ಏನು ಮಾಡ್ತಾರೆ ಅಂದರೆ ಅವರು ದೇ ಟೇಕ್ ಕೇರ್ ಆಫ್ ಯುರೋಪಿಯನ್ ಯೂನಿಯನ್ ಲಾಸ್ ಅಂಡ್ ಬಜೆಟ್. ಸೊ ನಾನು ಮುಂಚೆನೇ ಹೇಳಿದಾಗೆ ಅಥವಾ ಡೀಟೇಲ್ಸ್ ಅಲ್ಲಿ ಹೇಳಿದಾಗೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ಕಾನೂನುಗಳಾಗಿರ್ಬೋದು, ಹಣದ ನಿರ್ವಹಣೆ ಆಗಿರ್ಬೋದು, ಅವುಗಳನ್ನು ಟೇಕ್ ಕೇರ್ ಮಾಡ್ತಕ್ಕಂಥವ್ರು ಯಾರು ಅಂದರೆ ಯುರೋಪಿಯನ್ ಕಮಿಷನ್ ವತಿಯಿಂದ ಟೇಕ್ ಕೇರ್ ಮಾಡ್ತಾರೆ. ಅದಾದ್ಮೇಲೆ ಸೊ ನಾಮಿನೇಟೆಡ್ ಲೀಡರ್ಶಿಪ್ ಅಂದರೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ಒಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. ಆ ಸೆಂಟ್ರಲ್ ಬ್ಯಾಂಕ್ಗೆ ಲೀಡರ್ಶಿಪ್ ಅಥವಾ ನಾಯಕರನ್ನ ನಾಮಿನೇಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಯುರೋಪಿಯನ್ ಕೌನ್ಸಿಲ್ಗೆ ಕೊಟ್ಟಿರ್ತಾರೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಯುರೋಪಿಯನ್ ಯೂನಿಯನ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಕೋಟ್ ಡಿ ಐವೋರ್ ಸೇರಿದಂತೆ ಎಷ್ಟು ಆಫ್ರಿಕನ್ ರಾಷ್ಟ್ರಗಳು ಈಗ ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸದಸ್ಯ ರಾಷ್ಟ್ರಗಳಾಗಿವೆ? ಹೌ ಮೆನಿ ಆಫ್ರಿಕನ್ ನೇಷನ್ಸ್ ಇನ್ಕ್ಲೂಡಿಂಗ್ ಕೋಟ್ ಡಿ ಐವೋರ್ ಆರ್ ನೌ ಪಾರ್ಟೀಸ್ ಟು ಯುನೈಟೆಡ್ ನೇಷನ್ಸ್ ವಾಟರ್ ಕನ್ವೆನ್ಷನ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ವಾಟರ್ ಅಥವಾ ಜಲ ಸಮಾವೇಶ ಅಂತ ಕರಿತೇವೆ. ಸೊ ಈ ಒಂದು ಜಲ ಸಮಾವೇಶಕ್ಕೆ ಈಗ ಕೋಟ್ ಡಿ ಐವರ್ ಕೂಡ ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಂಡಿದೆ. ಸೊ ಆ ಒಂದು ಕಾರಣದಿಂದ ಆಫ್ರಿಕನ್ ರಾಷ್ಟ್ರಗಳಿಂದ ಈ ಒಂದು ವಿಶ್ವಸಂಸ್ಥೆಯ ಜಲ ಸಮಾವೇಶಕ್ಕೆ ಸೇರಿಕೊಂಡಿರ್ತಕ್ಕಂಥ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 10 ರಾಷ್ಟ್ರಗಳನ್ನು ಇಲ್ಲಿ ಸೇರಿಸಲಾಗಿರುತ್ತೆ.
ಆಗಿರುತ್ತೆ. ಸೊ ದಿಸ್ ಇಸ್ ವೇರ್ ಯು ಕ್ಯಾನ್ ಸಿ ಕೋಟ್ DIO. ಸೊ ಇದೊಂದು ಆಫ್ರಿಕನ್ ನೇಷನ್ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೊನೌನ್ಸ್. ಸೊ ಇದನ್ನು ನಾವು ಎಮ್ಸೋಸ್ಕ್ವಾರ್ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂದರೆ ಲಿಬೇರಿಯಾ, ಅದಾದಮೇಲೆ ಗಿನಿಯಾ, ಮಾಲಿ, ಬರ್ಕಿನಾ ಫಾಸೋ, ದೆನ್ ಗಾನಾ. ಸೊ ಈ ಕಡೆ ನಾವು ಅಟ್ಲಾಂಟಿಕ್ ಓಷನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಈಗ UN ವಾಟರ್ ಕನ್ವೆನ್ಷನ್ ಏನಿರುತ್ತೆ ಸೊ ಅದಕ್ಕೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದು ಆಫ್ರಿಕನ್ ಕಾಂಟಿನೆಂಟಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಕನ್ವೆನ್ಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸ್ ಫಾರ್ ದಿ ಇನ್ಫಾರ್ಮೇಷನ್ ವಿ ನೋ ದಟ್ ಕೋಟ್ DIO ಅಂತಕ್ಕಂಥದ್ದು ಸೊ ಈ ಒಂದು ಕನ್ವೆನ್ಷನ್ಗೆ ಸೇರಿಕೊಂಡಿರ್ತಕ್ಕಂಥ 10ನೇ ರಾಷ್ಟ್ರವಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಲೆಟ್ ಅಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಕನ್ವೆನ್ಷನ್ ಇಸ್ ಆಲ್ ಅಬೌಟ್. ಸೊ ಈ ಒಂದು ಕನ್ವೆನ್ಷನ್ ಏನು ಅಂದರೆ ಇಟ್ ಇಸ್ ಫಾರ್ಮಲಿ ನೋನ್ ಆಸ್ ದಿ ಕನ್ವೆನ್ಷನ್ ಆನ್ ದಿ ಪ್ರೊಟೆಕ್ಷನ್ ಅಂಡ್ ಯೂಸ್ ಆಫ್ ಟ್ರಾನ್ಸ್ಬೌಂಡರಿ ವಾಟರ್ ಸೋರ್ಸಸ್ ಅಂಡ್ ಇಂಟರ್ನ್ಯಾಷನಲ್ ಲೇಕ್ಸ್ ಅಂತ ಕರಿತಾ ಇದ್ರು ಮುಂಚೆ ಇದನ್ನ. ಸೊ ಟ್ರಾನ್ಸ್ಬೌಂಡರಿ ವಾಟರ್ ಕೋರ್ಸ್ ಮತ್ತೆ ಇಂಟರ್ನ್ಯಾಷನಲ್ ಲೇಕ್ಗಳ ರಕ್ಷಣೆ ಮತ್ತು ಬಳಕೆಯ ಸಮಾವೇಶ ಅಂತ ಕರೀತಾ ಇದ್ರು. ಯಾಕಂದ್ರೆ ಸೊ ವಾಟರ್ ಸೋರ್ಸಸ್ ಅಂತಕ್ಕಂಥದ್ದು ಒಂದು ರಾಷ್ಟ್ರಕ್ಕೆ ನಿರ್ದಿಷ್ಟವಾಗಿ ಗಡಿ ರೇಖೆಯನ್ನು ಹೊಂದಿರೋದಿಲ್ಲ. ಸೊ ಅದು ಟ್ರಾನ್ಸ್ಬೌಂಡ್ರಿ ಆಗಿರುತ್ತೆ. ಅಂದರೆ ಕೆಲವೊಂದು ನದಿಗಳನ್ನು ನಾವು ನೋಡಿರ್ತೇವೆ. ಫಾರ್ ಎಕ್ಸಾಂಪಲ್ ಇಂಡಸ್ ನದಿನೇ ನಮ್ಗೆ ಗೊತ್ತಿರುತ್ತೆ. ಸೊ ಅದು ಅನೇಕ ರಾಷ್ಟ್ರಗಳ ಮುಖಾಂತರ ಹರಿಯುತ್ತೆ. ಹಾಗಿದ್ರೆ ಆ ನೀರನ್ನು ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಬೇಕು, ಅದ್ರ ಮೇಲೆ ನಮ್ಮ ರೈಟ್ಸ್ ಹೇಗಿರುತ್ತೆ. ಸೊ ಆ ರೀತಿಯ ಟ್ರಾನ್ಸ್ಬೌಂಡ್ರಿ ವಾಟರ್ ಸೋರ್ಸಸ್ ಏನಿರ್ತವೆ ಆ ನೀರನ್ನು ಹೇಗೆ ಬಳಕೆ ಮಾಡಿಕೊಳ್ಳಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಸಮಾವೇಶವಾಗಿರುತ್ತೆ. ಸೊ ಇಟ್ ಈಸ್ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟಲ್ ಅಗ್ರಿಮೆಂಟ್, ಅಂದರೆ ಒಂದು ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದವಾಗಿರುತ್ತೆ. ಏಮ್ಡ್ ಅಟ್ ಎನ್ಶೋರಿಂಗ್ ದಿ ಸಸ್ಟೈನಬಲ್ ಯೂಸ್ ಅಂಡ್ ಪ್ರೊಟೆಕ್ಷನ್ ಆಫ್ ದಿ ಟ್ರಾನ್ಸ್ಬೌಂಡ್ರಿ ವಾಟರ್ ರಿಸೋರ್ಸಸ್. ಅಂದರೆ ಈ ಒಂದು ರಾಷ್ಟ್ರಗಳ ಮುಖಾಂತರ ಹರಿತಕ್ಕಂಥ ನದಿಯ ಅಥವಾ ನೀರಿನ ಮೂಲಗಳೇನಿರ್ತವೆ ಸೊ ಅವುಗಳನ್ನು ಸುಸ್ಥಿರವಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನ ಎನ್ಶೋರ್ ಮಾಡ್ತಕ್ಕಂಥ ಭಾಗವಾಗಿ ಈ ಒಂದು ಸಮಾವೇಶವನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಪರ್ಪಸ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಪ್ರಮೋಟ್ಸ್ ಕೋಆಪರೇಷನ್ ಬಿಟ್ವೀನ್ ಕಂಟ್ರೀಸ್ ಶೇರಿಂಗ್ ವಾಟರ್ ಬಾಡೀಸ್, ಅಂದರೆ ನೀರನ್ನು ಹಂಚಿಕೆ ಮಾಡಿಕೊಳ್ತಕ್ಕಂಥ ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಈ ಒಂದು ಸಮಾವೇಶದ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರ ಹಿಸ್ಟ್ರಿ ಅಥವಾ ಇತಿಹಾಸವನ್ನು ನಾವು ನೋಡೋದಾದ್ರೆ ಇಟ್ ವಾಸ್ ಅಡಾಪ್ಟೆಡ್ ಇನ್ 1992, 1992ರಲ್ಲಿ ಇದನ್ನು ಅಳವಡಿಸಲಾಗುತ್ತೆ. ಬಟ್ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1996 ಅಲ್ಲಿ ಇಟ್ ಕೇಮ್ ಇನ್ ಟು ಫೋರ್ಸ್ ಆಗಿರುತ್ತೆ. ಸೊ ಇನಿಷಿಯಲಿ ಇಟ್ ವಾಸ್ ರೀಜನಲ್ ಟ್ರೀಟಿ, ಅಂದರೆ ಆರಂಭಿಕ ಹಂತದಲ್ಲಿ ಇದನ್ನ ಪ್ರಾಂತೀಯ ಒಪ್ಪಂದವಾಗಿ ಇದನ್ನ ಸ್ಟಾರ್ಟ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಯುನೈಟೆಡ್ ನೇಷನ್ ಎಕನಾಮಿಕ್ ಕಮಿಷನ್ ಫಾರ್ ದಿ ಫಾರ್ ಯುರೋಪ್, ಸೊ UNEC ಅವರು ಇದನ್ನ ಆರಂಭಿಕ ಹಂತದಲ್ಲಿ ಒಂದು ರೀಜನಲ್ ಟ್ರೀಟಿ ಆಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ವಾಸ್ ಓಪನ್ ಟು ಆಲ್ UN ಮೆಂಬರ್ ಸ್ಟೇಟ್ಸ್ ಇನ್ 2016ರಲ್ಲಿ. ಸೊ ಇದನ್ನ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಮುಕ್ತಗೊಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಗಾಂಧಿ ಮಂಡೇಲಾ ಪ್ರಶಸ್ತಿ 2020 ಯಾರಿಗೆ ನೀಡಲಾಯಿತು? ಸೊ ಹೂ ವಾಸ್ ಅವಾರ್ಡೆಡ್ ದಿ ಗಾಂಧಿ ಮಂಡೇಲಾ ಅವಾರ್ಡ್ 2022? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ರಿಗೋಬರ್ಟಾ ಮೆಂಚುತುಮ್ ಅಂತ ಕರೀತೇವೆ. ಸೊ ಇವ್ರಿಗೆ ಈ ಒಂದು ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಕೆಯ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವ್ರು ಮಾಡಿರ್ತಕ್ಕಂಥ ಸಾಧನೆಗಳೇನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಅವಾರ್ಡ್ ಅನ್ನ ನಾವು ಗಾಂಧಿ ಮಂಡೇಲಾ ಅವಾರ್ಡ್ ಅಂತ ಕರಿತೇವೆ. ಸೊ ಯಾರಿಗೆ ಕೊಟ್ಟಿರ್ತಾರೆ ಅಂದ್ರೆ ರಿಗೋಬರ್ಟಾ ಮೆಂಚುತುಮ್ಗೆ ಕೊಟ್ಟಿರ್ತಾರೆ. ಸೊ ಇವರು ಗುಟೆಮಾಲನ್ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಆಗಿರ್ತಾರೆ, ಅಂದ್ರೆ ಗುಟೆಮಾಲದ ಮಾನವ ಹಕ್ಕುಗಳ ಒಬ್ಬ ಕಾರ್ಯಕರ್ತೆ ಆಗಿರ್ತಾರೆ. ಸೊ ಇವರಿಗೆ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆದುಕೊಂಡಿರ್ತಾರೆ. ಅದ್ರ ಜೊತೆಗೆ ಈಗ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾವತ್ತು ಕೊಡ್ತಾರೆ ಅಂದ್ರೆ 106th ಬರ್ತ್ ಆನಿವರ್ಸರಿ ಆಫ್ ನೆಲ್ಸನ್ ಮಂಡೇಲಾರವರ 106ನೇ ಜನ್ಮದಿನದಂದು ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ವಾಟ್ ದ ರೀಸನ್? ಸೊ ಇವ್ರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂತ ನಾವು ನೋಡೋದಾದ್ರೆ ಸೊ ಹರ್ ಡೆಡಿಕೇಶನ್ ಟು ಪ್ರಮೋಟಿಂಗ್ ವ್ಯಾಲ್ಯೂಸ್ ಆಫ್ ಮಹಾತ್ಮ ಗಾಂಧಿ ಮತ್ತೆ ನೆಲ್ಸನ್ ಮಂಡೇಲಾ. ಸೊ ಮಹಾತ್ಮ ಗಾಂಧಿ ಮತ್ತೆ ನೆಲ್ಸನ್ ಮಂಡೇಲಾರವರ ಒಂದು ತತ್ವಗಳೇನಿರುತ್ತೆ ಸೊ ಅದನ್ನ ಪ್ರಚಾರ ಮಾಡುವಲ್ಲಿ ಅವರು ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಯನ್ನ ಮಾಡಿರ್ತಾರೆ. ಸೊ ಇವರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಸೊ 1992 ಅಥವಾ 1992ರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಅನ್ನ ಕೂಡ ಪಡೆದಿರ್ತಾರೆ. ಸೊ ಶಿ ಇಸ್ ಅ ಪ್ರಾಮಿನೆಂಟ್ ಫಿಗರ್ ಇನ್ ದಿ ಫೈಟ್ ಫಾರ್ ಇಂಡಿಜಿನಸ್ ಪೀಪಲ್ಸ್ ರೈಟ್ ಅಂಡ್ ಸೋಷಿಯಲ್
ಸೋಷಿಯಲ್ ಜಸ್ಟಿಸ್, ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಮುಂಚೂಣಿಯಲ್ಲಿರ್ತಕ್ಕಂಥ ಮಹಿಳೆ ಅಂತ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿಸ್ ಗಾಂಧಿ ಮಂಡೇಲಾ ಅವಾರ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದೊಂದು ಇಂಟರ್ನ್ಯಾಷನಲ್ ಅವಾರ್ಡ್ ಅಥವಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಆಗಿರುತ್ತೆ. ಸೊ ಇಟ್ ಈಸ್ ಗಿವ್ ಹಾನರ್ಡ್ ಟು ದಿ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್, ಅಂದ್ರೆ ವ್ಯಕ್ತಿಗಳಿಗಾದ್ರೂ ಕೊಡ್ಬೋದಾಗಿರುತ್ತೆ, ಸಂಸ್ಥೆಗಳಿಗಾದ್ರೂ ಕೊಡ್ಬೋದಾಗಿರುತ್ತೆ. ಸೊ ಯಾರು ಈ ಒಂದು ಪೀಸ್, ಸೋಷಿಯಲ್ ಜಸ್ಟಿಸ್, ಕಮ್ಯುನಿಟಿ ಸರ್ವಿಸ್, ಶಾಂತಿ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಆಗಿರ್ಬೋದು, ಮತ್ತೆ ಈ ಒಂದು ಸಮುದಾಯಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸೇವೆಗಳನ್ನ ಗಮನಿಸಿ ಸೊ ಅವರಿಗೆ ಕೊಡ್ತಕ್ಕಂಥ ಅವಾರ್ಡ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಛತ್ರಪತಿ ಶಿವಾಜಿ ಮಹಾರಾಜರ ಬಾಗ್ ನಾಕ್ ಅನ್ನು ಇತ್ತೀಚೆಗೆ ಭಾರತಕ್ಕೆ ಎಲ್ಲಿಂದ ತರಲಾಯಿತು? ಸೊ ವೇರ್ ವಾಸ್ ಛತ್ರಪತಿ ಶಿವಾಜಿ ಮಹಾರಾಜ್ ಬಾಗ್ ನಾಕ್ ರೀಸೆಂಟ್ಲಿ ಬ್ರಾಟ್ ಬ್ಯಾಕ್ ಟು ಇಂಡಿಯಾ ಅಥವಾ ಬಾಟ್ ಬ್ಯಾಕ್ ಟು ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಲಂಡನ್ ನಲ್ಲಿ ಇತ್ತು, ಈಗ ನಮ್ಮ ಭಾರತ ದೇಶಕ್ಕೆ ವಾಪಸ್ ತಂದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾಕ್ ಬಾಗ್ ಹೇಗಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಎಲ್ಲಿ ಅವರು ಬಳಕೆ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು 350 ಇಯರ್ಸ್ ಓಲ್ಡ್, ಅಂದರೆ 350 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಒಂದು ಯುದ್ಧವನ್ನ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಇದನ್ನ ಬಾಗ್ ನಾಕ್ ಅಂತ ಕರಿತೇವೆ. ಬಾಗ್ ಅಂದ್ರೆ ಟೈಗರ್, ಹುಲಿ, ನಾಕ್ ಅಂದ್ರೆ ಅದರ ಒಂದು ಉಗುರುಗಳನ್ನ ನಾವು ನಾಕ್ ಅಂತ ಕರಿತೇವೆ. ಸೊ ಇಟ್ ಹ್ಯಾಸ್ ಬೀನ್ ಬ್ರಾಟ್ ಬ್ಯಾಕ್ ಟು ಇಂಡಿಯಾ ಫ್ರಮ್ ಲಂಡನ್ಸ್ ವಿಕ್ಟೋರಿಯಾ ಅಂಡ್ ಆಲ್ಬರ್ಟ್ ಮ್ಯೂಸಿಯಂ. ಸೊ ಲಂಡನ್ ನಲ್ಲಿ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ವಸ್ತು ಸಂಗ್ರಹಾಲಯದಲ್ಲಿ ಇತ್ತು. ಸೊ ಅದನ್ನ ಈಗ ಭಾರತ ದೇಶಕ್ಕೆ ತಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ದಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಇದರ ಐತಿಹಾಸಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, it was used by Chhatrapati Shivaji Maharaj to kill Bijapur Sultanate's general Afzal Khan in 1659. 1959ರಲ್ಲಿ ಬಿಜಾಪುರದ ಸುಲ್ತಾನರಾಗಿರ್ತಕ್ಕಂಥ ಜನರಲ್ ಅಫ್ಜಲ್ ಖಾನ್ ರವರನ್ನ ಕೊಲ್ಲಲು ಛತ್ರಪತಿ ಶಿವಾಜಿ ರವರು ಸೊ ಈ ಒಂದು ಬಾಗ್ ನಾಕನ್ನ ಬಳಕೆ ಮಾಡಿರ್ತಾರೆ. ಸೊ ದಿಸ್ ಇವೆಂಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮರಾಠ ಎಂಪೈರ್. ಸೊ ಈ ಒಂದು ಘಟನೆ ಏನಿರುತ್ತೆ, ಸೊ ಇದು ಮರಾಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದು ಮಹತ್ವದ ಟರ್ನಿಂಗ್ ಪಾಯಿಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ನಾವು ಛತ್ರಪತಿ ಶಿವಾಜಿ ಅವರವರ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇಸ್ ದಿ ಫೌಂಡರ್ ಆಫ್ ದಿ ಮರಾಠ ಎಂಪೈರ್ ಇನ್ ವೆಸ್ಟರ್ನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದ ಪಶ್ಚಿಮ ಭಾಗದಲ್ಲಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಅರ್ಲಿ ಲೈಫ್ ಅನ್ನ ನಾವು ನೋಡೋದಾದ್ರೆ, ಸೊ ಈ ವಾಸ್ ಬಾರ್ನ್ ಇನ್ 1630, 1630ರಲ್ಲಿ ಇವರ ಜನನ ಆಗುತ್ತೆ. ಸೊ ಶಿವನೇರಿ ಫೋರ್ಟ್ ನಲ್ಲಿ ಇವರ ಜನನ ಆಗುತ್ತೆ. ಸೊ ರೇಸ್ಡ್ ಬೈ ಹಿಸ್ ಮದರ್, ಸೊ ಇವರ ಮದರ್ ಅನ್ನು ನಾವು ಜೀಜಾಬಾಯಿ ಅಂತ ಕರಿತೇವೆ. ಸೊ ಇಸ್ ಫಾದರ್ಸ್ ಅಡ್ಮಿನಿಸ್ಟ್ರೇಟರ್ ದಾದೋಜಿ ಕೊನ್ನೋಡಿಯೋ ಅಂತ ಕರಿತೇವೆ, ಅಂದ್ರೆ ತಂದೆಯ ಆಡಳಿತಗಾರ ದಾದೋಜಿ ಕೊಂಡೆಯೋ ಅಂತ ನಾವೇನು ಹೇಳ್ತೇವೆ. ಸೊ ಅವರು ಇವರನ್ನ ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ Shivaji carved out an independent kingdom from the declining Adil Shahi Sultanate of Bijapur. ಸೊ ಬಿಜಾಪುರದಲ್ಲಿ ಸೊ ಅವನತಿ ಹೊಂದುತ್ತಿರ್ತಕ್ಕಂಥ ಆದಿಲ್ ಶಾ ಸುಲ್ತಾನರಿಂದ ಸ್ವತಂತ್ರ ರಾಜ್ಯವನ್ನ ಸ್ಥಾಪಿಸ್ತಕ್ಕಂಥ ಒಂದು ಕೆಲಸವನ್ನ ಇವ್ರು ಮಾಡ್ತಾರೆ. ಸೊ ಇವ್ರಿಗೆ ತುಂಬಾ ಮಿಲಿಟರಿ ಟ್ಯಾಕ್ಟಿಕ್ಸ್ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಅಂದ್ರೆ ಮಿಲಿಟರಿಯ ತಂತ್ರಗಳನ್ನ ಅತ್ಯಂತ ಹೆಚ್ಚಾಗಿ ಅರಿತಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದನ್ನ ನಾವು ಇನೋವೇಟಿವ್ ಮಿಲಿಟರಿ ಟ್ಯಾಕ್ಟಿಕ್ಸ್ ಅಂತ ಕರಿತೇವೆ, ಅಂದ್ರೆ ನವೀನವಾಗಿರ್ತಕ್ಕಂಥ ಮಿಲಿಟರಿ ತಂತ್ರಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಗುರಿಲ್ಲಾ ವಾರ್ಫೇರ್, ಸ್ಟ್ರಾಟಜಿಕ್ ಫೋರ್ಟಿಫಿಕೇಶನ್ ಮತ್ತೆ ಸ್ಟ್ರಾಂಗ್ ನೇವಿಯನ್ನ ಬಳಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಅದರಂತ ಗೆರಿಲ್ಲಾ ಯುದ್ಧವನ್ನ ಮಾಡ್ತಕ್ಕಂಥದ್ದು, ಕಾರ್ಯತಂತ್ರದ ಕೋಟೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಬಲವಾದ ನೌಕಾಪಡೆಗಳನ್ನ ಬಳಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಈಸ್ ಟ್ಯಾಕ್ಟಿಕ್ಸ್ ವರ್ ಇನ್ಸ್ಟ್ರೂಮೆಂಟಲ್ ಇನ್ ರೆಸಿಸ್ಟಿಂಗ್ ದಿ ಮುಘಲ್ ಎಂಪೈರ್. ಸೊ ಮುಘಲ್ ಸಾಮ್ರಾಜ್ಯ ಏನಿರುತ್ತೆ ಸೊ ಅದನ್ನ ಪ್ರತಿರೋಧಿಸುವಲ್ಲಿ ಸೊ ಇವರ ಒಂದು ತಂತ್ರಗಳು ಪ್ರಮುಖವಾಗಿದ್ದು ಅಂತಕ್ಕಂಥದ್ದನ್ನ ಇತಿಹಾಸದಲ್ಲಿ ನಾವು ಓದಬಹುದಾಗಿರುತ್ತೆ. ಸೊ ಇವರ ಪಟ್ಟಾಭಿಷೇಕ ಅಥವಾ ಕೊರೋನೇಷನ್ ಅನ್ನು ನಾವು ನೋಡೋದಾದ್ರೆ, ಶಿವಾಜಿ ವಾಸ್ ಫಾರ್ಮಲಿ ಕ್ರೌನ್ಡ್ ಆಸ್ ಛತ್ರಪತಿ ಇನ್ 1674 ಅಟ್ ರಾಯ್ಗಢ್ ಫೋರ್ಟ್. ಸೊ ರಾಯ್ಗಢ ಕೋಟೆಯಲ್ಲಿ 1674ರಲ್ಲಿ ಶಿವಾಜಿಯನ್ನ ಔಪಚಾರಿಕವಾಗಿ ಛತ್ರಪತಿ ಎಂದು ಪಟ್ಟಾಭಿಷೇಕ ಮಾಡಲಾಗಿರುತ್ತೆ. ಸೊ ದಿಸ್ ಇವೆಂಟ್ ಮಾರ್ಕ್ ದಿ ಅಫಿಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಮರಾಠ ಎಂಪೈರ್. ಸೊ ಈ ಒಂದು ಘಟನೆ ಏನಿರುತ್ತೆ ಸೊ ಮರಾಠ ಸಾಮ್ರಾಜ್ಯದ ಅಧಿಕೃತ ಸ್ಥಾಪನೆಯನ್ನ ಗುರುತಿಸ್ತಿರ್ತಕ್ಕಂಥ ಒಂದು
ದಿನವಾಗಿರುತ್ತೆ. ಸೊ ಇವರ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತವನ್ನು ನಾವು ನೋಡೋದಾದ್ರೆ, ಸೊ ಈ ವಾಸ್ ಅ ಬ್ರಿಲಿಯಂಟ್ ಮಿಲಿಟರಿ ಲೀಡರ್. ಸೊ ಆಸ್ ವಿ ಆಲ್ರೆಡಿ ನೋ, ಅವರಿಗೆ ಮಿಲಿಟರಿ ಟ್ಯಾಕ್ಟಿಕ್ಸ್ ಬಹಳ ಚೆನ್ನಾಗಿ ಗೊತ್ತಿದ್ದರಿಂದ ಸೊ ಅವರು ಮಿಲಿಟರಿ ಲೀಡರ್ ಅಥವಾ ಅದ್ಭುತವಾಗಿರ್ತಕ್ಕಂಥ ಒಂದು ಸೇನಾ ನಾಯಕರಾಗಿರ್ತಾರೆ. ಸೊ ಅದ್ರ ಜೊತೆಗೆ ಇವರು ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತವನ್ನು ಕೂಡ ಉತ್ತಮವಾಗಿ ನಡೆಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಹಿ ಇಂಪ್ಲಿಮೆಂಟೆಡ್ ಅ ಪ್ರೋಗ್ರೆಸಿವ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಪ್ರಮೋಟಿಂಗ್ ಯೂಸ್ ಆಫ್ ಮರಾಠಿ ಅಂಡ್ ಸಾಂಸ್ಕ್ರಿಟ್. ಸೊ ಮರಾಠಿ ಮತ್ತೆ ಸಂಸ್ಕೃತವನ್ನ ಬಳಕೆ ಮಾಡಿಕೊಂಡು ಒಂದು ಪ್ರಗತಿಪರ ಆಡಳಿತ ವ್ಯವಸ್ಥೆಯನ್ನ ಅವರು ಅಪ್ಲೈ ಮಾಡ್ತಾರೆ. ಸೊ ಎಸ್ಟಾಬ್ಲಿಷ್ಡ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನೋನ್ ಆಸ್ ಅಷ್ಟಪ್ರಧಾನ ಅಂತ ಕರಿತೇವೆ. ಅಂದರೆ ಇವರು ಅಷ್ಟಪ್ರಧಾನ ಎಂದು ಕರೀತಕ್ಕಂಥ ಮಂತ್ರಿಗಳ ಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿ ಕೂಡ ನಾವು ಇವ್ರನ್ನ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಘೋಷಿಸಿದ ರಾಮ್ಸೇನ್ ಮಿಷನ್ನ ಕೇಂದ್ರ ಬಿಂದು ಯಾವುದು? ಸೊ ವಾಟ್ ಈಸ್ ದ ಫೋಕಸ್ ಆಫ್ ದಿ ರಾಮ್ಸೇನ್ ಮಿಷನ್ ಅನೌನ್ಸ್ಡ್ ಬೈ ದಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ? ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ಮಾಡ್ತಾ ಇರ್ತಕ್ಕಂಥ ಮಿಷನ್ ಅನ್ನು ನಾವು ರಾಮ್ಸೇನ್ ಅಂತ ಕರಿತೇವೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಪೋಫಿಸ್ ಕ್ಷುದ್ರ ಗ್ರಹವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಅಥವಾ ಸ್ಟಡಿಂಗ್ ದಿ ಆಸ್ಟಿರಾಯ್ಡ್ ಅಪೋಫಿಸ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಸೊ ವಾಟ್ ಇಸ್ ದಿಸ್ ಅಪೋಫಿಸ್? ಸೊ ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ನಮ್ಮ ಭೂಮಿಯನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಅಪೋಫಿಸ್ ಆಸ್ಟಿರಾಯ್ಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಹಿಯರ್ ವಿ ಕ್ಯಾನ್ ಸಿ ಅಪೋಫಿಸ್, ಇಲ್ಲಿ ನಮ್ಮ ಭೂಮಿ ಇರುತ್ತೆ. ಸೊ ಅಪೋಫಿಸ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರು ರಾಮ್ಸೆಸ್ ಅಂತಕ್ಕಂಥ ಒಂದು ಮಿಷನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ರಾಮ್ಸೆಸ್ ಅನ್ನ ಭೂಮಿಯಿಂದ ಲಾಂಚ್ ಮಾಡ್ತಾರೆ. ಸೊ ಇದು ಹೋಗಿ ಯಾವುದನ್ನ ರೀಚ್ ಆಗುತ್ತೆ ಅಂದ್ರೆ ಅಪೋಫಿಸ್ ಅನ್ನ ರೀಚ್ ಆಗುತ್ತೆ. ಸೊ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ರೀಚ್ ಇನ್ 2028, 2028ಕ್ಕೆ ಅದು ರೀಚ್ ಆಗ್ತಕ್ಕಂಥ ಒಂದು ಸಂಭವ ಇರುತ್ತೆ. ಸೊ ಇದು ಅಪೋಫಿಸ್ ಆಸ್ಟಿರಾಯ್ಡ್ ಅನ್ನ ಅಧ್ಯಯನ ಮಾಡುತ್ತೆ. ಯಾವುದು? ರಾಮ್ಸೆಸ್ ಅಂತಕ್ಕಂಥದ್ದು ಅಪೋಫಿಸ್ ಆಸ್ಟಿರಾಯ್ಡ್ ಅನ್ನ ಅಧ್ಯಯನ ಮಾಡುತ್ತೆ. ಸೊ ಈ ಒಂದು ಅಪೋಫಿಸ್ ಅಂತಕ್ಕಂಥದ್ದು ಭೂಮಿಯ ಕಡೆಗೆ ಟ್ರಾವೆಲ್ ಮಾಡುತ್ತೆ. ಯು ಕ್ಯಾನ್ ಇಮ್ಯಾಜಿನ್ ಹಿಯರ್. ಸೊ ಭೂಮಿಯ ಕಡೆಗೆ ಅದು ಟ್ರಾವೆಲ್ ಮಾಡುತ್ತೆ. ಟ್ರಾವೆಲ್ ಮಾಡಿದಾಗ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅದರ ಮೇಲೆ ಬೀಳುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಅರ್ತ್ ಫಾಲ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಅಪೋಫಿಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಬಿದ್ದಾಗ ಅದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಅಧ್ಯಯನ ಮಾಡಲಿಕ್ಕೆ ನಾಸಾದವರು ಓಸಿರಿಸ್ ಅಪೆಕ್ಸ್ ಅಂತಕ್ಕಂಥ ಇನ್ನೊಂದು ಮಿಷನ್ ಅನ್ನು ಲಾಂಚ್ ಮಾಡ್ತಾರೆ. ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ರಾಮ್ಸೆಸ್ ಅನ್ನ ಅವರು ಲಾಂಚ್ ಮಾಡ್ತಾರೆ. ಯಾರು? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ರಾಮ್ಸೆಸ್ ಅನ್ನ ಲಾಂಚ್ ಮಾಡಿದಾಗ ಈ ಅಪೋಫಿಸ್ ಮೇಲೆ ಯಾವ ರೀತಿಯ ಬದಲಾವಣೆಗಳಿರುತ್ತೆ ಅಥವಾ ಅಪೋಫಿಸ್ ಹೇಗಿದೆ ಅನ್ನೋದನ್ನ ಅಧ್ಯಯನ ಮಾಡಿರ್ತಾರೆ. ಅಂದ್ರೆ ಒರಿಜಿನಲಿ ಹೌ ಇಟ್ ಈಸ್ ಅನ್ನೋದನ್ನ ರಾಮ್ಸೆಸ್ ನ ಮುಖಾಂತರ ರೆಕಾರ್ಡ್ ಮಾಡ್ತಾರೆ. ಸೊ ಅದಾದ್ಮೇಲೆ ಆಫ್ಟರ್ ಇಟ್ ಈಸ್ ಫ್ಲೈ ಬೈ ಅಂದ್ರೆ ಭೂಮಿಯ ಮುಖಾಂತರ ಹಾದು ಹೋದಾಗ ದ ಇಂಪ್ಯಾಕ್ಟ್ ಆಫ್ ಗ್ರಾವಿಟಿ ಆನ್ ದಿಸ್ ಪರ್ಟಿಕ್ಯುಲರ್ ಆಸ್ಟಿರಾಯ್ಡ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಮತ್ತೊಮ್ಮೆ ನಾಸಾದವರು ಓಸಿರಿಸ್ ಅಪೆಕ್ಸ್ ಅನ್ನ ಲಾಂಚ್ ಮಾಡ್ತಾರೆ. ಓಸಿರಿಸ್ ಅಪೆಕ್ಸ್ ಅಂತಕ್ಕಂಥದ್ದು ಆಫ್ಟರ್ ಇಟ್ ಫ್ಲೈ ಬೈ ಅಂದ್ರೆ ಭೂಮಿಯ ಮುಖಾಂತರ ಹಾದು ಹೋದ ನಂತರ ಗ್ರಾವಿಟೇಷನಲ್ ಪವರ್ ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಓಸಿರಿಸ್ ಅಪೆಕ್ಸ್ ಅನ್ನೋದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಮ್ಸೆಸ್ ಅಂತ ಕರಿತೇವೆ. ರಿಮೆಂಬರ್ ರಾಮ್ಸೆಸ್, ಇಲ್ಲಿ ರಾಮ ಇದೆ ಅಂದ್ಬಿಟ್ಟು ಇದನ್ನ ಯಾವ ಒಂದು ಬಾಹ್ಯಾಕಾಶದ ಮಿಷನ್ ಅಂತ ಕೊಟ್ಟಾಗ ಇಸ್ರೋ ಅಂತ ಬರೀಬಾರ್ದು, ಇದನ್ನ ನಾವು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ ರ್ಯಾಪಿಡ್ ಅಪೋಫಿಸ್ ಮಿಷನ್ ಫಾರ್ ಸ್ಪೇಸ್ ಸೇಫ್ಟಿ ಅಂತ ಕರಿತೇವೆ. ಸೊ ಇದು ಆಸ್ಟಿರಾಯ್ಡ್ ಅಪೋಫಿಸ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಲಾಂಚ್ ಮಾಡ್ತಾ ಇರತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇಟ್ ಈಸ್ ಸ್ಕೆಡ್ಯೂಲ್ ಟು ಲಾಂಚ್ ಇನ್ ಏಪ್ರಿಲ್ 2028 ಅಂದ್ರೆ 2028ಕ್ಕೆ ಇದನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಇಟ್ ಈಸ್ ಗೋಯಿಂಗ್ ಟು ಅರೈವ್ ಇನ್ ನೆಕ್ಸ್ಟ್ ಇಯರ್ ಅಂದ್ರೆ ಅದು ಮುಂದಿನ ವರ್ಷದಲ್ಲಿ ಅಂದ್ರೆ 2025ಕ್ಕೆ ಅಪೋಫಿಸ್ಗೆ ರೀಚ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ ಅನ್ನ ರಾಮ್ಸೆಸ್ ಅಂತಕ್ಕಂಥದ್ದು ಈ ಆಸ್ಟಿರಾಯ್ಡ್ ಅಪೋಫಿಸ್ ಅನ್ನ ರೀಚ್ ಆಗುತ್ತೆ ಅಥವಾ ಅದ್ರ ಜೊತೆ ಅಕಂಪನಿ ಆಗಿರುತ್ತೆ ಡ್ಯೂರಿಂಗ್ ಇಟ್ಸ್ ಎಕ್ಸೆಪ್ಷನಲಿ ಕ್ಲೋಸ್ ಬೈ ಫ್ಲೈ ಬೈ ಅರ್ತ್ ಇನ್ 2029 ಅಂದ್ರೆ 2029ಕ್ಕೆ ಅದು ಭೂಮಿಗೆ ಅತ್ಯಂತ ಸಮೀಪವಾಗಿ ಹಾದು ಹೋಗುವಾಗ ಈ ರಾಮ್ಸೆಸ್ ಅಂತಕ್ಕಂಥದ್ದು ಆ ಒಂದು ಆಸ್ಟಿರಾಯ್ಡ್ ಜೊತೆಗೆ ಮೂವ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ದ ಮಿಷನ್ ಏಮ್ಸ್ ಟು ಅಬ್ಸರ್ವ್ ದಿ ಲೋ ಅರ್ತ್ಸ್ ಗ್ರಾವಿಟಿ ಹೌ ಅರ್ತ್ಸ್ ಗ್ರಾವಿಟಿ ಅಫೆಕ್ಟ್ಸ್ ಆಸ್ಟಿರಾಯ್ಡ್ಸ್
ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಈ ಒಂದು ಕ್ಷುದ್ರ ಗ್ರಹಗಳ ಭೌತಿಕ ಗುಣಲಕ್ಷಣಗಳೇನಿರ್ತವೆ ಅದು ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಹೇಗೆ ಪರಿಣಾಮಕ್ಕೆ ಒಳಗಾಗುತ್ತವೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಈ ಒಂದು ರಾಮ್ಸೆಸ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಆಸ್ಟಿರಾಯ್ಡ್ ಅಪೋಫಿಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ 375 ಮೀಟರ್ಸ್ ಅಕ್ರಾಸ್ ಅಂದರೆ 377 ಮೀಟರ್ಗಳಷ್ಟು ಅಗಲವಾಗಿರುತ್ತೆ. ಇಟ್ ವಿಲ್ ಪಾಸ್ ವಿತ್ 32,000 kilometers of the Earth's surface on April 13, 2029. ಏಪ್ರಿಲ್ 13, 2029ಗೆ ಭೂಮಿಗೆ ಹತ್ತಿರ ಅಂದರೆ ಎಷ್ಟು ಕಿಲೋಮೀಟರ್ ಅಂದರೆ 32,000 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿ ಭೂಮಿಗೆ ಹತ್ತಿರವಾಗಿ ಹಾದು ಹೋಗುತ್ತೆ. ಸೊ ಇಟ್ ಈಸ್ ವಿಸಿಬಲ್ ಟು ನೇಕೆಡ್ ಐಟ್. ಸೊ ಅದು ಹಾದು ಹೋಗುವಾಗ ಬರೀ ಕಣ್ಣಿಗೆ ಕಾಣಿಸುತ್ತೆ. ಎಲ್ಲಿ ಕಾಣಿಸುತ್ತೆ ಅಂದರೆ ಯುರೋಪ್, ಆಫ್ರಿಕಾ ಮತ್ತು ಪಾರ್ಟ್ಸ್ ಆಫ್ ಏಷ್ಯಾದಲ್ಲಿ ಇದು ಬರೀ ಕಣ್ಣಿಗೆ ನೋಡಬಹುದಾಗಿರ್ತಕ್ಕಂಥ ಒಂದು ಆಸ್ಟಿರಾಯ್ಡ್ ಆಗಿರುತ್ತೆ. ಸೊ ಇದರ ಇಂಪಾರ್ಟೆನ್ಸ್ ಏನಕ್ಕೆ ನಾವು ಇದನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದ್ರೆ ಸೊ ಈ ಒಂದು ದಿ ಪ್ರೋಸೆಸ್ ಅಂದ್ರೆ ಅಪೋಫಿಸ್ ಅಂತಕ್ಕಂಥದ್ದು ಭೂಮಿಯ ಮುಖಾಂತರ ಹಾದು ಹೋಗ್ತಕ್ಕಂಥ ಪ್ರಕ್ರಿಯೆ 5,000 to 10,000 ಇಯರ್ಸ್ಗೆ ಒಂದ್ಸತಿ ನಡೆಯುತ್ತೆ. ಅಂದ್ರೆ ನಾವು ಈ ಸತಿ ನೋಡಿದ್ರೆ ನೆಕ್ಸ್ಟ್ ಟೈಮ್ ಅದು ಫ್ಲೈ ಬೈ ಆಗೋದನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ 5,000ದಿಂದ 10,000 ಒಂದು ಅವಧಿಯ ಒಂದು ಇಂಟರ್ವಲ್ಸ್ ಅಲ್ಲಿ ಇದು ನಡೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಪೋಫಿಸ್ ಅನ್ನ ಅಧ್ಯಯನ ಮಾಡುವ ಮುಖಾಂತರ ದ ಬಿಹೇವಿಯರ್ ಆಫ್ ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಅಂಡ್ ಇಂಪ್ರೂವ್ ದಿ ಪ್ಲಾನೆಟರಿ ಡಿಫೆನ್ಸ್ ಕೇಪಬಿಲಿಟೀಸ್. ಅಂದರೆ ಸೊ ನಮ್ಮ ಭೂಮಿಗೆ ಅತ್ಯಂತ ಸಮೀಪವಾಗಿ ಹಾದು ಹೋಗ್ತಕ್ಕಂಥ ಈ ಒಂದು ಕ್ಷುದ್ರ ಗ್ರಹಗಳನ್ನು ಅಧ್ಯಯನ ಮಾಡುವುದರಿಂದ ನಮ್ಮ ಭೂಮಿಯನ್ನು ಕ್ಷುದ್ರ ಗ್ರಹಗಳಿಂದ ಹೇಗೆ ನಾವು ರಕ್ಷಣೆ ಮಾಡಿಕೊಳ್ಳಬಹುದು ಅದನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಮಿಷನ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ನಿಪಾ ವೈರಸ್ನ ಸ್ವರೂಪವೇನು? ವಾಟ್ ಈಸ್ ದ ನೇಚರ್ ಆಫ್ ದಿ ನಿಪಾ ವೈರಸ್? ಸೊ ನಿಪಾ ವೈರಸ್ ಅನ್ನು ನಾವು ಝೂನಾಟಿಕ್ ಡಿಸೀಸ್ ಅಂತ ಕರಿತೇವೆ. ಝೂನಾಟಿಕ್ ಡಿಸೀಸ್ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ವೈರಸ್ ಅನ್ನು ನಾವು ಝೂನಾಟಿಕ್ ಡಿಸೀಸಸ್ ಅಂತ ಕರಿತೇವೆ. ಸೊ ಈ ಒಂದು ವೈರಸ್ಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ ಸೊ ಕೇರಳದಲ್ಲಿ ಈ ಒಂದು ನಿಫಾ ವೈರಸ್ ಇನ್ಫೆಕ್ಷನ್ ಇಂದ ಮೊಟ್ಟ ಮೊದಲ ಡೆತ್ ರಿಪೋರ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ನಿಫಾ ವೈರಸ್ ಫಸ್ಟ್ ಟೈಮ್ ಐಡೆಂಟಿಫೈ ಆಗಿರ್ತಕ್ಕಂಥದ್ದು 1998 ಇದನ್ನು ಪತ್ತೆ ಹಚ್ಚಲಾಗಿರುತ್ತೆ. ಸೊ ಫಸ್ಟ್ ಇಟ್ ವಾಸ್ ಐಡೆಂಟಿಫೈಡ್ ಇನ್ ದ ಕಂಟ್ರಿ ಮಲೇಷಿಯಾದಲ್ಲಿ ಇದನ್ನು ಐಡೆಂಟಿಫೈ ಮಾಡಲಾಗಿರುತ್ತೆ. ಸೊ ಈ ಒಂದು ವೈರಸ್ ಯಾವ ಪ್ರಾಣಿಯಲ್ಲಿ ಅದು ಬದುಕುತ್ತೆ ಅಂತ ನಾವು ಹೇಳೋದಾದ್ರೆ ಫ್ರೂಟ್ ಬ್ಯಾಟ್ ಅಂತ ಹೇಳ್ತೇವೆ. ಅಂದರೆ ಹಣ್ಣಿನ ಬಾವಲಿಗಳಲ್ಲಿ ಈ ಒಂದು ವೈರಸ್ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದಕ್ಕೆ ಒಂದು ಫ್ರೂಟ್ ಬ್ಯಾಟ್ ಅನ್ನು ನಾವೇನಂತ ಕರಿತೇವೆ ಅಂದರೆ ಹೋಸ್ಟ್ ಆಫ್ ನಿಫಾ ವೈರಸ್ ಅಂತ ಕರಿತೇವೆ. ಅಂದರೆ ಈ ಒಂದು ನಿಫಾ ವೈರಸ್ನ ಅತಿಥಿ ಅಂತ ನಾವು ಈ ಒಂದು ಫ್ರೂಟ್ ಬ್ಯಾಟ್ ಅನ್ನು ಕರಿಬೋದಾಗಿರುತ್ತೆ. ಸೊ ಈ ಒಂದು ಇನ್ಫೆಕ್ಷನ್ ಅಥವಾ ಈ ಒಂದು ವೈರಸ್ ಅನ್ನ ಹೊಂದಿರತಕ್ಕಂಥ ಈ ಒಂದು ಫ್ರೂಟ್ ಬ್ಯಾಟ್ ಯಾವುದಾದ್ರೂ ಹಣ್ಣನ್ನು ತಿಂದಾಗ ಅಂದರೆ ಇಫ್ ಇಟ್ ಈಟ್ಸ್ ಎನಿ ಆಫ್ ದಿ ಫ್ರೂಟ್ ಅಂಡ್ ಆ ಫ್ರೂಟನ್ನು ಯಾರಾದರೂ ವ್ಯಕ್ತಿಗಳು ತಿಂದಾಗ ಆ ವ್ಯಕ್ತಿಗೆ ಆ ಒಂದು ವೈರಸ್ ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಫ್ರೂಟ್ ಬ್ಯಾಟಿಂದ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಅಥವಾ ಇನ್ಫೆಕ್ಟ್ ಆಗಿರ್ತಕ್ಕಂಥ ಪಿಗ್ ಏನಿರುತ್ತೆ ಸೊ ಅದನ್ನು ತಿನ್ನುವ ಮುಖಾಂತರ ಅಥವಾ ಈ ಒಂದು ಬಾಡಿ ಫ್ಲೂಯಿಡ್ಸ್ ಏನಿರುತ್ತೆ ಅದರ ಜೊತೆ ಕಾಂಟ್ಯಾಕ್ಟ್ ಆಗುವ ಮುಖಾಂತರ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ 14 ಇಯರ್ಸ್ ಓಲ್ಡ್ ಬಾಯ್ ಕೇರಳದಲ್ಲಿ ನಿಧನವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವೈರಸ್ ಅನ್ನು ನಾವು ಝೂನಾಟಿಕ್ ವೈರಸ್ ಅಂತ ಕರಿತೇವೆ. ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಇದು ಫ್ರೂಟ್ ಬ್ಯಾಟ್ಸ್ ಮುಖಾಂತರ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಫ್ರೂಟ್ ಬ್ಯಾಟ್ಸ್ ಇದನ್ನು ನಾವು ಫ್ಲೈಯಿಂಗ್ ಫಾಕ್ಸಸ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್ಸ್ ಥ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಬ್ಯಾಟ್ಸ್ ಆಗಿರ್ಬೋದು, ಪಿಕ್ಸ್ ಆಗಿರ್ಬೋದು ಅಂಡ್ ದೇರ್ ಬಾಡಿ ಫ್ಲೂಯಿಡ್ಸ್ ಆಗಿರ್ಬೋದು. ಅಂದರೆ ಸೋಂಕನ್ನು ಹೊಂದಿರತಕ್ಕಂಥ ಬಾವಲಿ ಆಗಿರ್ಬೋದು, ಹಂದಿಗಳಾಗಿರ್ಬೋದು ಮತ್ತು ಅವುಗಳ ದೇಹಗಳ ದ್ರವಗಳ ಮುಖಾಂತರ ಇದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹ್ಯೂಮನ್ ಟು ಹ್ಯೂಮನ್, ಮನುಷ್ಯರಿಂದ ಮನುಷ್ಯರಿಗೆ ಇದು ವರ್ಗಾವಣೆ ಆಗುತ್ತಾ ಅಂತ ನಾವು ನೋಡೋದಾದ್ರೆ ಇಟ್ ಕ್ಯಾನ್ ಆಲ್ಸೋ ಅಕ್ಕರ್ ಥ್ರೂ ಕ್ಲೋಸ್ ಕಾಂಟ್ಯಾಕ್ಟ್. ಅಂದರೆ ಯಾರು ಒಂದು ನಿಕಟವಾದ ಸಂಬಂಧವನ್ನು ಹೊಂದಿರ್ತಾರೆ ಸೊ ಅವರೊಂದಿಗೆ ಕೂಡ ಇದು ಕೂಡ ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು ಈ ಒಂದು ಕಾಯಿಲೆ ಬಂದಾಗ ಮೋಸ್ಟ್ ಆಫ್ ದಿ ಕೇಸಸ್ಗಳಲ್ಲಿ ಎಸಿಂಪ್ಟಮ್ಯಾಟಿಕ್ ಇರುತ್ತೆ. ಅಂದರೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದೆ ಇರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ರೋಗ ಲಕ್ಷಣಗಳು ಏನಾದರೂ ಇದ್ದರೆ ಫೀವರ್, ಹೆಡೇಕ್, ಕಾಫ್, ಸೋರ್ ಥ್ರೋಟ್ ಮತ್ತು ಉಸಿರಾಟದ ತೊಂದರೆಗಳನ್ನು ಅಥವಾ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಅನ್ನು ನಾವು ಗಮನಿಸಬಹುದಾಗಿರುತ್ತೆ. ತುಂಬ ಸಿವಿಯರ್ ಆದಾಗ ಎನ್ಸೆಫಲೈಟಿಸ್ ಅಂತ ಕರಿತೇವೆ. ಅಂದರೆ ನಮ್ಮ ಬ್ರೈನ್ ಅಥವಾ ಮೆದುಳು ಊದ್ಕೊಳ್ಳುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಎನ್ಸೆಫಲೈಟಿಸ್ ಅಂತ ಕರಿತೇವೆ. ಸೊ ಎನ್ಸೆಫಲೈಟಿಸ್ ಬಂದಾಗ ನಮಗೆ ಡ್ರೌಸಿನೆಸ್ ಬರುತ್ತೆ, ಅಂದರೆ ನಿದ್ದೆ ಬರಂಗಾಗುತ್ತೆ.
ಅದಾದಮೇಲೆ ಕನ್ಫ್ಯೂಷನ್ಸ್ ಆಗುತ್ತೆ, ಸೀಜರ್ಸ್ ಆಗುತ್ತೆ. ಸೊ ಅದಾದಮೇಲೆ ಕೋಮಾಗೂ ಕೂಡ ಹೋಗ್ತಕ್ಕಂಥ ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಫೇಟಲಿಟಿ ರೇಟ್ ಅಂದರೆ ಈ ಒಂದು ಕಾಯಿಲೆ ಬಂದಾಗ ಸಾವಾಗ್ತಕ್ಕಂಥ ಸಾಧ್ಯತೆ ಎಷ್ಟಿರುತ್ತೆ ಅಂದರೆ 40 to 75% ಅಷ್ಟು ಕೇಸಸ್ಗಳು ಸಾವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದಕ್ಕೆ ಟ್ರೀಟ್ಮೆಂಟ್ಗೆ ಬಂದಾಗ ಯಾವುದೇ ಒಂದು ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಕೂಡ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಇದನ್ನು ನಿವಾರಿಸಲಿಕ್ಕೆ ಯಾವುದೇ ಕೂಡ ವ್ಯಾಕ್ಸಿನ್ ಅಥವಾ ಲಸಿಕೆಗಳನ್ನು ಕೂಡ ಇನ್ನೂ ಅಭಿವೃದ್ಧಿ ಪಡಿಸಲಾಗಿರೋದಿಲ್ಲ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಉದ್ದೇಶವೇನು? ಸೊ ವಾಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ PM ಸ್ವನಿಧಿ ಸ್ಕೀಮ್? ಸೊ ಈ ಪ್ರಶ್ನೆಗೆ ಉತ್ತರ COVID-19 ಇಂದ ಪೀಡಿತರಾಗಿರ್ತಕ್ಕಂಥ ಬೀದಿ ವ್ಯಾಪಾರಿಗಳನ್ನು ಬೆಂಬಲಿಸಲು, ಟು ಸಪೋರ್ಟ್ ಸ್ಟ್ರೀಟ್ ವೆಂಡರ್ಸ್ ಅಫೆಕ್ಟೆಡ್ ಬೈ COVID-19. ಸೊ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಯೋಜನೆಯ ಬಗ್ಗೆ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದ್ರೆ, ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಮಧ್ಯಪ್ರದೇಶ್ ಹ್ಯಾಸ್ ಬಿಕಮ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿರುತ್ತೆ. ಅಂದರೆ ಉತ್ತಮವಾಗಿ ಪ್ರದರ್ಶನ ನೀಡ್ತಕ್ಕಂಥ ರಾಜ್ಯವಾಗಿ ಮಧ್ಯಪ್ರದೇಶವನ್ನು ಗುರುತಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ PM ಸ್ವನಿಧಿ ಸ್ಕೀಮ್ ಅಂದರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಾವು ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಈ ಒಂದು ನಿಧಿಯ ಒಳಗಡೆ ಸೊ ಅವರು ಮಧ್ಯಪ್ರದೇಶ್ ಸ್ಟೇಟ್ನವರು ಇದನ್ನ ಔಟ್ಸ್ಟ್ಯಾಂಡಿಂಗ್ ಇಂಪ್ಲಿಮೆಂಟೇಷನ್ ಮಾಡಿರ್ತಾರೆ. ಅದರ ಅರ್ಥ ಏನು ಅಂದರೆ ಲಾರ್ಜರ್ ನಂಬರ್ ಆಫ್ ಬೆನಿಫಿಷಿಯರೀಸ್. ಸೊ ಇದರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು 2020 ಏನಕ್ಕೆ ಲಾಂಚ್ ಮಾಡ್ತಾರೆ ಅಂದರೆ, ಪ್ರೊವೈಡ್ ಅಫೋರ್ಡಬಲ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಸ್ ಟು ಸ್ಟ್ರೀಟ್ ವೆಂಡರ್ಸ್, ಅಂದರೆ ಬೀದಿ ವ್ಯಾಪಾರಿಗಳಿಗೆ ಸೊ ಈ ಒಂದು ಕೆಲಸದ ಬಂಡವಾಳಗಳನ್ನು ಸುಲಭವಾಗಿ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಟು ರೆಸ್ಯೂಮ್ ದೇರ್ ಲೈವ್ಲಿಹುಡ್ಸ್ ದಟ್ ವರ್ ಇಂಪ್ಯಾಕ್ಟೆಡ್ ಬೈ COVID-19. ಸೊ COVID-19 ಇಂದ ಪರಿಣಾಮವನ್ನು ಬೀರಿರ್ತಕ್ಕಂಥ ಬೀದಿ ವ್ಯಾಪಾರಿಗಳನ್ನು ಸೊ ಬ್ಯಾಕ್ ಟು ಲೈಫ್ ಅನ್ನು ತೆಗೆದುಕೊಂಡು ಬರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನು ನಾವು ನೋಡೋದಾದ್ರೆ, ಸೊ ದೇ ಪ್ರೊವೈಡ್ ಇನಿಷಿಯಲ್ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಆಫ್ ಅಪ್ ಟು 10,000 rupees. ಸೊ 10,000ವರೆಗೂ ಇನಿಷಿಯಲ್ ಕ್ಯಾಪಿಟಲ್ ಫಂಡ್ ಅನ್ನು ನೀಡಲಾಗುತ್ತೆ. ಅಂಡ್ ಇಟ್ ಕ್ಯಾನ್ ಬಿ ರೀಪೇಡ್ ಇನ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಓವರ್ ಅ ಇಯರ್. ಸೊ ಒಂದು ವರ್ಷದವರೆಗೆ ಸೊ ತಿಂಗಳು ಕಂತುಗಳಲ್ಲಿ ಇದನ್ನು ಮರುಪಾವತಿ ಮಾಡಬಹುದಾಗಿರುತ್ತೆ. ಅಪಾನ್ ಟೈಮ್ಲಿ ಆರ್ ಅರ್ಲಿ ರೀಪೇಮೆಂಟ್, ಅಂದರೆ ಸಮಯಕ್ಕೆ ಸರಿಯಾಗಿ ಅಥವಾ ಸಮಯಕ್ಕಿಂತ ಮುಂಚೆ ಏನಾದರೂ ರೀಪೇಮೆಂಟ್ ಮಾಡಿದಾಗ ಅವರು ಹೈಯರ್ ಲೋನ್ ಅಮೌಂಟನ್ನು ಪಡೆದುಕೊಳ್ಬೋದಾಗಿರುತ್ತೆ. ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಲೋನನ್ನು ತೆಗೆದುಕೊಳ್ಳಿಕ್ಕೆ ಅವರು ಅರ್ಹರಾಗ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ ಲೋಕ ಸಂವರ್ಧನ್ ಪರ್ವ್ ಕಾರ್ಯಕ್ರಮದ ಉದ್ದೇಶವೇನು? ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಲೋಕ ಸಂವರ್ಧನ್ ಪರ್ವ್? ಸೊ ಈ ಪ್ರಶ್ನೆಗೆ ಉತ್ತರ, ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯದ ಯೋಜನೆಗಳು ಮತ್ತು ಸಾಧನೆಗಳನ್ನು ಪ್ರದರ್ಶಿಸಲು, ಟು ಶೋಕೇಸ್ ದ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಸ್ಕೀಮ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್. ಸೊ ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ನಮ್ಮ ಭಾರತ ದೇಶದ ಈ ಒಂದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಏನಿರುತ್ತೆ, ಸೊ ಇದರ ಅಡಿಯಲ್ಲಿ ಏನೇನು ಸ್ಕೀಮ್ಸ್ ಇರುತ್ತೆ, ಏನೇನು ಪ್ರೋಗ್ರಾಮ್ಸ್ ಇರುತ್ತೆ, ಅದನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪರ್ವವನ್ನು ನಾವೇನಂತ ಕರಿತೀವಿ ಅಂದರೆ ಸಂವರ್ಧನ ಪರ್ವ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಇಂಟರ್ನ್ಯಾಷನಲ್ ಮೂನ್ ಡೇ ಅಥವಾ ಅಂತಾರಾಷ್ಟ್ರೀಯ ಚಂದ್ರ ದಿನ. ಸೊ ಈ ಒಂದು ದಿನವನ್ನು ಜುಲೈ 20 ಸೆಲೆಬ್ರೇಟ್ ಮಾಡಲಾಗಿರುತ್ತೆ. ಸೊ ಇದರ ಥೀಮ್ ಏನು ಅಂದರೆ ಇಲ್ಯುಮಿನೇಟಿಂಗ್ ದ ಶಾಡೋಸ್, ಅಂದರೆ ಇಲ್ಯುಮಿನೇಟಿಂಗ್ ದ ಶಾಡೋಸ್ ಅಥವಾ ಕತ್ತಲುಗಳನ್ನು ಬೆಳಗಿಸುವುದು ಅನ್ನೋದು ಸೊ ಇದರ ಒಂದು ಅರ್ಥವಾಗಿರುತ್ತೆ. ಸೊ ಯಾಕೆ ಈ ದಿನಾಂಕದಂದೇ ಈ ಮೂನ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಸೊ ಇಟ್ ಇಸ್ ದಿ ಆನಿವರ್ಸರಿ ಆಫ್ ದಿ ಫಸ್ಟ್ ಹ್ಯೂಮನ್ ಲ್ಯಾಂಡಿಂಗ್ ಆನ್ ಮೂನ್ ಬೈ ಅಪೋಲೋ 11 ಮಿಷನ್ ಇನ್ 1969. 1969 ಅಪೋಲೋ 11 ಮಿಷನ್ನ ಮುಖಾಂತರ ಚಂದ್ರನ ಮೇಲೆ ಮೊದಲ ಮಾನವ ಕಾಲಿಟ್ಟಿರ್ತಕ್ಕಂಥ ಒಂದು ದಿನಾಂಕ ಇದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಚೆಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಚೆಸ್ ದಿನ, ಈ ಒಂದು ದಿನವನ್ನು ಜುಲೈ 20 ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನದ ಸಿಗ್ನಿಫಿಕೆನ್ಸ್ ಏನು ಅಂದರೆ, ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅನ್ನು 1924 ಜುಲೈ 20 ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ನೆನಪಿನಾರ್ಥಕವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 725. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್. ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸನ್ನು ನಾನು ಕಂಪ್ಲೀಟ್ ಮಾಡಿರ್ತೇನೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.